Continuing our study in the book of Exodus. ನಾವು ವಿಮೋಚನಕಾಂಡ ಪುಸ್ತಕದಲ್ಲಿ ನಮ್ಮ ಅಧ್ಯಯನವನ್ನ ಮುಂದುವರಿಸುತ್ತಿದ್ದೇವೆ. First book Genesis was about entrance of sin and death as a result. ಮೊದಲನೆಯ ಪುಸ್ತಕವಾದಂತಹ ಆದಿಕಾಂಡ ಪುಸ್ತಕವು ಅದು ಪಾಪದ ಪ್ರವೇಶ ಮತ್ತು ಅದರ ಫಲವಾಗಿ ಬಂದಂತಹ ಮರಣದ ಕುರಿತಾದಂತಹ ಪುಸ್ತಕವಾಗಿದೆ. Exodus is a book of deliverance. ಆದರೆ ವಿಮೋಚನಕಾಂಡ ಪುಸ್ತಕವು ಅದು ಬಿಡುಗಡೆಯ ಪುಸ್ತಕವಾಗಿದೆ. The first part of the book we see the preparation of Moses the deliverer. ಮೊದಲನೆಯ ಭಾಗ ಈ ಪುಸ್ತಕದಲ್ಲಿ ನಾವು ನೋಡುವಾಗ ಬಿಡುಗಡೆಯನ್ನ ಮಾಡಿದಂತಹ ವಿಮೋಚಕನಾದಂತಹ ಮೋಶೆಯ ಸಿದ್ಧತೆಯನ್ನ ನಾವು ನೋಡುತ್ತೇವೆ. Of course we know that Moses did not deliver the people of Israel. It was God, but God used him as a vessel in his hand. ನಮ್ಮೆಲ್ಲರಿಗೂ ಗೊತ್ತು, ಇಸ್ರಾಯೇಲರನ್ನ ಬಿಡುಗಡೆ ಮಾಡಿದ್ದು ಅದು ಮೋಶೆಯಲ್ಲ, ಆದರೆ ದೇವರು ಮೋಶೆಯನ್ನ ತನ್ನ ಕೈಯಲ್ಲಿ ಸಾಧನವನ್ನಾಗಿ ಒಂದು ಪಾತ್ರೆಯನ್ನಾಗಿ ಉಪಯೋಗಿಸಿ ಇಸ್ರಾಯೇಲರನ್ನ ಬಿಡುಗಡೆಗೊಳಿಸಿದನು. We saw Pharaoh hardening his heart, and later as it went on, God also hardened his heart. ನಾವು ನೋಡಿದೆವು, ಫರೋಹನು ತನ್ನ ಹೃದಯವನ್ನ ಕಠಿಣ ಮಾಡಿಕೊಂಡನು, ಮೊಂಡು ಮಾಡಿಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. ನಂತರದಲ್ಲಿ ದೇವರು ಸಹ ತನ್ನ ಹೃದಯವನ್ನು ಕಠಿಣ ಮಾಡಿಕೊಳ್ಳುವುದನ್ನು ನಾವು ಕಾಣುತ್ತೇವೆ. We started looking at the 10 plagues that happened, which was God's judgment against the gods of Egypt. ನಾವು 10 ಉಪದ್ರವಗಳ ಕುರಿತಾಗಿ ನೋಡಿಕೊಳ್ಳಲು ಪ್ರಾರಂಭಿಸಿದೆವು. ಆ 10 ಉಪದ್ರವಗಳು ದೇವರು ಐಗುಪ್ತದ ದೇವರುಗಳ ಮೇಲೆ ತಂದಂತಹ ನ್ಯಾಯ ತೀರ್ಪಾಗಿತ್ತು. First was the judgment or the plague of the Nile river becoming blood. ಮೊದಲನೆಯ ಉಪದ್ರವ ಯಾವುದು ಎಂಬುದಾಗಿ ನೋಡುವಾಗ ನೈಲ್ ನದಿಯ ನೀರು ರಕ್ತವಾಗುವುದರ ಉಪದ್ರವ. Egyptians worshipped the river Nile as a deity. ಐಗುಪ್ತರು ನೈಲ್ ನದಿಯನ್ನ ಒಂದು ದೇವತೆ ಎಂಬುದಾಗಿ ಅವರು ಪೂಜಿಸುತ್ತಿದ್ದರು. Then we saw the plague of the frogs. ನಂತರ ಕಪ್ಪೆಗಳ ಬಾಧೆಯನ್ನ ನಾವು ನೋಡಿಕೊಂಡೆವು. That was also one of their gods. ಕಪ್ಪೆಯು ಸಹ ಐಗುಪ್ತ ದೇಶದವರ ಒಂದು ದೇವರಾಗಿತ್ತು. Thirdly, in chapter 8 verse 16 to 20, we saw the dust becoming gnats or flies or what is the correct word for that? Louse English heno. Yeah, heno. Okay. ಮತ್ತು 8ನೇ ಅಧ್ಯಾಯದ 16ರಿಂದ 20ನೇ ವಚನಗಳವರೆಗೆ ನಾವು 3ನೆಯ ಉಪದ್ರವವನ್ನ ನಾವು ನೋಡಿಕೊಂಡೆವು. ಅದೇನೆಂದರೆ ಹೇನುಗಳು ಉಂಟಾಗಿ ಜನರ ಮೈಗಳ ಮೇಲೆ ಬಂದವು. Then the magicians realized this is the hand of God. ನಂತರ ಆ ಮಾಟಗಾರರಿಗೆ, ಐಗುಪ್ತದ ಮಾಟಗಾರರಿಗೆ ಅರ್ಥವಾಯಿತು ಇದು ದೇವರ ಹಸ್ತವೇ ಎಂಬುದಾಗಿ. Now we are looking at the 4th plague, that is chapter 8 verse 22 verse 32. Please read it. ಈಗ ನಾವು 4ನೇ ಉಪದ್ರವದ ಕುರಿತಾಗಿ ನೋಡಿಕೊಳ್ಳುತ್ತಿದ್ದೇವೆ. 8ನೇ ಅಧ್ಯಾಯ 20ನೇ ವಚನದಿಂದ 32ನೇ ವಚನಗಳವರೆಗೆ ನಾವು ಓದಿಕೊಳ್ಳೋಣ. ದಯಮಾಡಿ ಓದಿರಿ. ತರುವಾಯ ಯೆಹೋವನು ಮೋಶೆಗೆ, ನೀನು ಬೆಳಿಗ್ಗೆ ಎದ್ದು ಫರೋಹನ ಮುಂದೆ ನಿಂತುಕೋ, ಅವನು ನದಿಗೆ ಹೋಗುತ್ತಾನಲ್ಲ, ನೀನು ಅವನಿಗೆ ಈಗನ್ನಬೇಕು, ಯೆಹೋವನು ಆಜ್ಞಾಪಿಸುವುದೇನೆಂದರೆ ನನ್ನನ್ನು ಆರಾಧಿಸುವಂತೆ ನನ್ನ ಜನರಿಗೆ ಅಪ್ಪಣೆ ಕೊಡಬೇಕು. ಅಪ್ಪಣೆ ಕೊಡದೆ ಹೋದರೆ ನಾನು ನಿನಗೂ ನಿನ್ನ ಪರಿವಾರದವರಿಗೂ ನಿನ್ನ ಮನೆಗಳಿಗೂ ವಿಷದ ಹುಳಗಳ ಕಾಟವು ಉಂಟಾಗುವಂತೆ ಮಾಡುವೆನು. ಐಗುಪ್ತರ ಮನೆಗಳಲ್ಲಿಯೂ ಅವರಿರುವ ಎಲ್ಲಾ ಭೂಮಿಯಲ್ಲಿಯೂ ಆ ಹುಳಗಳು ತುಂಬಿಕೊಳ್ಳುವವು. ಆದರೆ ನನ್ನನ್ನೇ ಭೂಲೋಕದಲ್ಲಿ ಆಳುವ ಯೆಹೋವನು ಎಂದು ನೀನು ತಿಳುಕೊಳ್ಳುವಂತೆ ನಾನು ಆ ದಿನದಲ್ಲಿ ನನ್ನ ಜನರು ವಾಸವಾಗಿರುವ ಗೋಷೆನ್ ಸೀಮೆಯನ್ನ ವಿಶೇಷಿಸುವೆನು. ಅಲ್ಲಿ ಆ ಕಾಟವಿರುವುದಿಲ್ಲ. ನನ್ನ ಜನಕ್ಕೂ ನಿನ್ನ ಜನಕ್ಕೂ ವ್ಯತ್ಯಾಸ ಮಾಡುವೆನು. ನಾಳೆಯೇ ಈ ಮಹತ್ ಕಾರ್ಯಗಳು ಉಂಟಾಗುವುದು ಅನ್ನಬೇಕೆಂದು ಹೇಳಿದನು. ಯೆಹೋವನು ಹಾಗೆಯೇ ಮಾಡಿದನು. ವಿಷದ ಹುಳಗಳು ಫರೋಹನ ಅರಮನೆಯಲ್ಲಿಯೂ ಅವನ ಪರಿವಾರದವರ ಮನೆಗಳಲ್ಲಿಯೂ ಸಮಸ್ತ ಐಗುಪ್ತ ದೇಶದಲ್ಲಿಯೂ ವಿಪರೀತವಾಗಿ ತುಂಬಿಕೊಂಡವು. ಅವುಗಳಿಂದ ದೇಶವು ಹಾಳಾಯಿತು. ಆಗ ಫರೋಹನು ಮೋಶೆ ಆರೋನರನ್ನ ಕರೆಸಿ, ನೀವು ಹೋಗಿ ಈ ದೇಶದೊಳಗೆ ನಿಮ್ಮ ದೇವರಿಗೆ ಯಜ್ಞ ಮಾಡಬಹುದು ಅಂದನು.
ಆದರೆ ಮೋಶೆ, ಹಾಗೆ ಮಾಡುವುದು ಯುಕ್ತವಲ್ಲ. ನಮ್ಮ ದೇವರಾದ ಯೆಹೋವನಿಗೆ ನಾವು ಯಜ್ಞವನ್ನ ಕೊಡುವ ಆಹುತಿ ಐಗುಪ್ತರಿಗೆ ನಿಷೇಧವೆಂದು ಐಗುಪ್ತರು ತಿಳ್ಕೊಂಡಿರುವ ಆಹುತಿಯನ್ನು ನಾವು ಅವರ ಕಣ್ಣಿನ ಮುಂದೆ ಮಾಡಿದರೆ ಅವರು ನಮ್ಮನ್ನ ಕೊಲ್ಲುವುದಕ್ಕೆ ಕಲ್ಲೆಸೆಯುವರಲ್ಲವೇ? ನಾವು ಅರಣ್ಯದಲ್ಲಿ 3 ದಿವಸ ಪ್ರಯಾಣದಷ್ಟು ದೂರ ಹೋಗಿ ನಮ್ಮ ದೇವರಾದ ಯೆಹೋವನು ಆಜ್ಞಾಪಿಸುವ ಪ್ರಕಾರ ಯಜ್ಞ ಮಾಡಬೇಕು ಅಂದನು. ಅದಕ್ಕೆ ಫರೋಹನು, ಒಳ್ಳೆಯದು, ಅರಣ್ಯದಲ್ಲಿ ನಿಮ್ಮ ದೇವರಾದ ಯೆಹೋವನಿಗೆ ಯಜ್ಞ ಮಾಡುವಂತೆ ನಿಮಗೆ ಅಪ್ಪಣೆ ಕೊಡುತ್ತೇನೆ, ಆದರೆ ದೂರ ಹೋಗಕೂಡದು, ನನಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಂದನು. ಅದಕ್ಕೆ ಮೋಶೆ, ನಾನೇ ನಿನ್ನ ಬಳಿಯಿಂದ ಹೊರಟಾಗ ಫರೋಹನಾದ ನಿನಗೂ ನಿನ್ನ ಪ್ರಜಾ ಪರಿವಾರದವರಿಗೂ ಹುಳಗಳ ಬಾಧೆಯು ನಾಳೆಯಿಂದ ಇರಬಾರದೆಂಬುದಾಗಿ ಯೆಹೋವನಿಗೆ ಪ್ರಾರ್ಥನೆ ಮಾಡುವೆನು. ಆದರೆ ಯೆಹೋವನಿಗೆ ಯಜ್ಞ ಮಾಡಲಿಕ್ಕೆ ನೀನು ಜನರಿಗೆ ಅಪ್ಪಣೆ ಕೊಡದೆ ಇನ್ನೂ ಮುಂದೆ ವಂಚನೆ ಮಾಡಬಾರದು ಅಂದನು. ಮೋಶೆಯು ಫರೋಹನ ಬಳಿಯಿಂದ ಹೊರಟು ಯೆಹೋವನಿಗೆ ಪ್ರಾರ್ಥನೆ ಮಾಡಲು ಅವನ ಪ್ರಾರ್ಥನೆಯ ಮೇರೆಗೆ ಯೆಹೋವನು ಮಾಡಿದನು. ಆ ಹುಳಗಳೆಲ್ಲ ಫರೋಹನ ಬಳಿಯಿಂದಲೂ ಅವನ ಪ್ರಜಾ ಪರಿವಾರದವರ ಬಳಿಯಿಂದಲೂ ತೊಲಗಿ ಹೋದವು, ಒಂದು ಉಳಿಯಲಿಲ್ಲ. 32. ಆದರೂ ಫರೋಹನು ಆಗಲೂ ತನ್ನ ಹೃದಯವನ್ನ ಮೊಂಡು ಮಾಡಿಕೊಂಡು ಜನರಿಗೆ ಅಪ್ಪಣೆ ಕೊಡದೆ ಹೋದನು. ಮ್ಯೂಟ್ ಆಗಿದೆ ಬ್ರದರ್, ಮ್ಯೂಟ್ ತೆಗಿರಿ ಬ್ರದರ್. The fourth plague is the swarms of flies. Another name is beetle. ನಾಲ್ಕನೆಯ ಬಾಧೆ ಯಾವುದೆಂಬುದಾಗಿ ನಾವು ನೋಡುವಾಗ ಆ ವಿಷದ ಹುಳಗಳು ಅಥವಾ ಇನ್ನೊಂದು ಹೆಸರಿನಲ್ಲಿ ಅದಕ್ಕೆ ಬೀಟಲ್ ಎಂಬುದಾಗಿ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. Keppara, it is one of the beetle gods of Egypt. ಕೆಪ್ಪಾರ ಎಂಬಂತದ್ದು ಐಗುಪ್ತ ದೇಶದಲ್ಲಿ ಆ ಒಂದು ಜೀರುಂಡೆ ಹುಳದ ದೇವರನ್ನ ಇಸ್ರಾಯೇಲರು ಮಾಡಿಕೊಂಡಿದ್ದರು. They found in the Egyptian tombs speaks of their eternal life. ಆ ಜೀರುಂಡೆ ಹುಳಗಳು ಅವು ಐಗುಪ್ತ ದೇಶದಲ್ಲಿದ್ದಂತಹ ಆ ಸಮಾಧಿಗಳಲ್ಲಿ ಸಿಕ್ಕುತ್ತಾ ಇದ್ದವು. ಅವುಗಳು ನಿತ್ಯ ಜೀವಕ್ಕೆ ಗುರುತಾಗಿವೆ ಎಂಬುದಾಗಿ ಐಗುಪ್ತರು ನಂಬುತ್ತಿದ್ದರು. It was also sacred to the sun god Ra. ಮತ್ತು ಅವರ ಸೂರ್ಯ ದೇವರಾದಂತಹ ರಾ ಎಂಬ ದೇವರಿಗೆ ಆ Almost ಶುದ್ಧವಾಗಿದ್ದವು, ಇಷ್ಟವಾಗಿದ್ದವು. Almost every creature was a deity in Egypt. ಐಗುಪ್ತ ದೇಶದಲ್ಲಿ ಬಹುಸಂಖ್ಯೆ ಅಥವಾ ಬಹುಮಟ್ಟಿಗೆ ಎಲ್ಲ ಹುಳಗಳು ಮತ್ತು ಪ್ರಾಣಿಗಳು ಸಹ ಅವರಿಗೆ ದೇವರಾಗಿದ್ದವು. But when this plague happened, there seems to be a little softening of Pharaoh's heart in the beginning. ಈ ನಾಲ್ಕನೆಯ ಉಪದ್ರವ ಬಾಧೆ ಉಂಟಾಗುವಾಗ ಪ್ರಾರಂಭದಲ್ಲಿ ಫರೋಹನ ಹೃದಯ ಮೃದುವಾಗುತ್ತಿದೆ ಏನೋ ಎಂಬುದಾಗಿ ನಮಗೆ ಅನ್ನಿಸುತ್ತದೆ. And he brings some offer of compromise. ಮತ್ತು ಆತನು ಒಂದು ಸಂಧಾನದ ಒಂದು ಬೇಡಿಕೆಯನ್ನ ಅಥವಾ ಸಂಧಾನದ ಒಂದು ಸೂತ್ರವನ್ನು ಅವರ ಮುಂದೆ ಇಟ್ಟನು. First he says, you can sacrifice in the land. Why should you go out from the land? ಮೊದಲನೇದಾಗಿ ನೀವು ಈ ದೇಶದಲ್ಲಿಯೇ ನಿಮ್ಮ ದೇವರಿಗೆ ಯಜ್ಞ ಮಾಡಬಹುದು, ಯಾಕೆ ದೇಶವನ್ನು ಬಿಟ್ಟು ಹೋಗಬೇಕೆಂಬುದಾಗಿ ಹೇಳಿದನು. Already we have seen God putting a separation between the Egyptians and the people of Israel in Goshen. ನಾವೀಗಾಗಲೇ ನೋಡಿಕೊಂಡೆವು, ದೇವರು ಐಗುಪ್ತದ ಜನರಿಗೂ ಇಸ್ರಾಯೇಲರಿಗೂ ಒಂದು ಭೇದವನ್ನ ಮಾಡಿದ್ದನು, ಅವರನ್ನ ಗೋಷೆಮ್ ಸೀಮೆಯಲ್ಲಿ ಇರಿಸುವುದರ ಮೂಲಕ. There is a separation and they cannot worship their God in the land of Egypt. ಯಾಕಂದ್ರೆ ದೇವರು ಅವರನ್ನ ಪ್ರತ್ಯೇಕಗೊಳಿಸಿರುವುದರಿಂದ ಅವರು ತಮ್ಮ ದೇವರನ್ನ ಐಗುಪ್ತ ದೇಶದಲ್ಲೇ ಆರಾಧಿಸಲಿಕ್ಕೆ ಸಾಧ್ಯವಿಲ್ಲ. Moses did not compromise. He said, no, we have to go out. We have to sacrifice animals, which may be an abomination to Egyptians. So we don't want to do it before them. ಆದರೆ ಮೋಶೆಯು ಫರೋಹನ ಮಾತಿಗೆ ಹೊಂದಾಣಿಕೆಯನ್ನ ಮಾಡಿಕೊಳ್ಳಲಿಲ್ಲ. ಆತನು ಹೇಳಿದನು, ಇಲ್ಲ,
ನಾವು ನಮ್ಮ ದೇವರಿಗೆ ಐಗುಪ್ತರ ಮುಂದೆ ಯಜ್ಞ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಯಾಕಂದರೆ ನಾವು ಮಾಡುವಂತಹ ಯಜ್ಞವು ಐಗುಪ್ತ ದೇಶದವರಿಗೆ ಅಸಹ್ಯವಾಗಿದೆ. A 3 days journey, a clear separation has to be there. 3 ದಿನದ ಪ್ರಯಾಣದಷ್ಟು ಎಂಬುದಾಗಿ ಆತನು ಹೇಳುವುದರ ಅರ್ಥ ಸಂಪೂರ್ಣವಾಗಿ ಅವರು ಐಗುಪ್ತರಿಂದ ತಮ್ಮನ್ನ ಪ್ರತ್ಯೇಕಿಸಿಕೊಳ್ಳಬೇಕು. Then Pharaoh gave the second compromise. You can go, but don't go too far away. ಎರಡನೆಯ ಒಂದು ಸಂಧಾನ ಸೂತ್ರವನ್ನ ಅಥವಾ ಹೊಂದಾಣಿಕೆಯ ಮಾತನ್ನ ಫರೋಹನು ಹೇಳಿದನು, ನೀವು ಹೋಗಬಹುದು, ಯಜ್ಞ ಮಾಡಬಹುದು, ಆದರೆ ತುಂಬಾ ದೂರ ಹೋಗಬಾರದು ಎಂಬ ಮಾತು. Yeah, you can be a Sunday morning Christian, okay, but don't be too much spiritual. ನೀವು ಭಾನುವಾರದ ಕ್ರೈಸ್ತರಾಗಿದ್ದರೆ ಸಾಕು, ಆದ್ರೆ ತುಂಬಾ ಆತ್ಮಿಕತೆಗೆ ನೀವು ಒಳಗೆ ಹೋಗಬೇಡಿರಿ ಎಂಬುದಾಗಿ ಆತನ ಮಾತಾಗಿತ್ತು. Don't go too far away. ತುಂಬಾ ದೂರ ಹೋಗಬೇಡ್ರಿ. Now this is Satan's offer, what Pharaoh is offering them. ಇದೇ ಸೈತಾನನು ಸಹ ನಮಗೆ ಆಮಿಷವನ್ನು ಒಡ್ಡುವವನಾಗಿದ್ದಾನೆ, ಫರೋಹನು ಇಸ್ರಾಯೇಲರಿಗೆ ಒಡ್ಡಿದ ಹಾಗೆ. But Moses never compromised in any of this offer. ಆದರೆ ಈ ಯಾವ ಮಾತಿಗೂ ಮೋಶೆಯು ಸಂಧಾನ ಮಾಡಿಕೊಳ್ಳಲಿಲ್ಲ ಅಥವಾ ಹೊಂದಾಣಿಕೆ ಮಾಡಿಕೊಳ್ಳಲಿಲ್ಲ. But Moses prayed to God, and the flies and the beetles the flies were removed. ಆದರೆ ಮೋಶೆ ದೇವರಿಗೆ ಪ್ರಾರ್ಥನೆ ಮಾಡಿದಾಗ ಆ ವಿಷದ ಹುಳಗಳು ಅಥವಾ ಆ ಜೀರುಂಡೆ ಹುಳಗಳು ಅವು ಹೊರಟು ಹೋದವು ಎಂಬುದಾಗಿ ನಾವು ನೋಡುತ್ತೇವೆ. As soon as Pharaoh saw that he got some relief, he again hardened his heart. ಮತ್ತೆ ಫರೋಹನು ಆ ಹುಳಗಳು, ವಿಷದ ಹುಳಗಳು ಬಿಟ್ಟು ಹೋದವು ಎಂಬಂತದನ್ನ ತಿಳಿದುಕೊಂಡ ತಕ್ಷಣ ಮತ್ತೆ ತನ್ನ ಹೃದಯವನ್ನು ಕಠಿಣ ಮಾಡಿಕೊಂಡನು. Many times our desire for God is all to get out of our problems, not a real deep-hearted commitment. ಅನೇಕ ಸಂದರ್ಭಗಳಲ್ಲಿ ನಮ್ಮ ಮನಸ್ಥಿತಿಯು ಇದೇ ರೀತಿಯಲ್ಲಿ ಇದೆ. ನಮ್ಮ ಸಮಸ್ಯೆಗಳಿಂದ ಹೊರಬರಲಿಕ್ಕಾಗಿ ನಾವು ದೇವರನ್ನ ಮೊರೆ ಹೋಗುತ್ತೇವೆ, ಆದರೆ ದೇವರಿಗಾಗಿ ನಿಜವಾದಂತಹ ಪ್ರೀತಿಯಿಂದ ಅಥವಾ ಸಮರ್ಪಣಾ ಭಾವನೆಯಿಂದ ನಾವು ಆತನನ್ನ ಆರಾಧಿಸುವುದಿಲ್ಲ. Again we see in verse 32, it is Pharaoh who hardened his heart. ಮತ್ತೆ ನಾವು 32ನೆಯ ವಚನದಲ್ಲಿ ನೋಡುತ್ತೇವೆ, ಫರೋಹನು ತನ್ನ ಹೃದಯವನ್ನ ಮೊಂಡು ಮಾಡಿಕೊಂಡನು, ಜನರಿಗೆ ಅಪ್ಪಣೆ ಕೊಡದೆ ಹೋದನು. This time also he hardened his heart. That was the case earlier. Now each plague did not have any softening of his heart. ಇಲ್ಲಿಯೂ ಆತನು ತನ್ನ ಹೃದಯವನ್ನ ಮೊಂಡ ಮಾಡಿಕೊಂಡನು, ಕಠಿಣ ಮಾಡಿಕೊಂಡನು. ಈ 4 ಬಾಧೆಗಳು ಆತನ ಹೃದಯದ ಮೇಲೆ ಯಾವುದೇ ಪ್ರಭಾವವನ್ನು ಬೀರಲಿಲ್ಲ. So when we read that God hardened his heart, we should understand always that it was Pharaoh who hardened his heart first, and judicially God confirmed it and hardened his heart. ನಾವು ದೇವರು ಫರೋಹನ ಹೃದಯವನ್ನು ಕಠಿಣಗೊಳಿಸಿದನು ಎಂಬುದಾಗಿ ಓದುವಾಗ ನಾವು ಅರ್ಥ ಮಾಡಿಕೊಳ್ಳಬೇಕೇನೆಂದರೆ, ಫರೋಹನ ಹೃದಯವು ಮೊದಲೇ ಕಠಿಣವಾಗಿತ್ತು, ಅದನ್ನ ದೇವರು ಆ ನ್ಯಾಯಾಂಗ ವ್ಯವಸ್ಥೆಯ ರೀತಿಯಲ್ಲಿ ಮತ್ತೊಮ್ಮೆ ದೃಢಪಡಿಸುತ್ತಿದ್ದಾನೆ. ಆದ್ದರಿಂದಲೇ ಆತನ ಹೃದಯ ಕಠಿಣವಾಯಿತು ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ. Now let's go to chapter 9 verse 1 to 7 for the 5th plague. ನಾವು ಈಗ 9ನೇ ಅಧ್ಯಾಯ 1ರಿಂದ 7ನೇ ವಚನಗಳವರೆಗೆ ಓದಿಕೊಳ್ಳುವಾಗ ಅಲ್ಲಿ 5ನೇ ಉಪದ್ರವದ ಕುರಿತಾಗಿ ನಾವು ಓದುತ್ತೇವೆ. ತರುವಾಯ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಫರೋಹನ ಬಳಿಗೆ ಹೋಗಿ ಅವನಿಗೆ ಇಬ್ರಿಯರ ದೇವರಾದ ಯೆಹೋವನು ತನ್ನನ್ನು ಆರಾಧಿಸುವಂತೆ ತನ್ನ ಜನರಿಗೆ ಅಪ್ಪಣೆ ಕೊಡಬೇಕೆಂಬುದಾಗಿ ಹೇಳಿದ್ದಾನಷ್ಟೇ. ನೀನು ಅವರಿಗೆ ಅಪ್ಪಣೆ ಕೊಡದೆ ಇನ್ನು ಅವರನ್ನ ತಡೆದರೆ, ಯೆಹೋವನು ಅಡವಿಯಲ್ಲಿರುವ ನಿನ್ನೆಲ್ಲಾ ಪಶುಗಳಿಗೂ, ಕುದುರೆ, ಕತ್ತೆ, ಒಂಟೆ, ದನ, ಕುರಿ, ಆಡು ಇವೆಲ್ಲವುಗಳಿಗೂ ವಿರೋಧವಾಗಿ ತನ್ನ ಕೈ ಎತ್ತಿ ಘೋರ ವ್ಯಾಧಿಯನ್ನ ಉಂಟು ಮಾಡುವನೆಂದು ತಿಳಿದುಕೋ. ಇಸ್ರಾಯೇಲರ ಪಶುಗಳಿಗೂ ಐಗುಪ್ತರ ಪಶುಗಳಿಗೂ ಆತನು ವ್ಯತ್ಯಾಸ ಮಾಡುವನು. ಇಸ್ರಾಯೇಲರಿಗಿರುವ ಪಶುಗಳಲ್ಲಿ ಒಂದು ಸಾಯುವುದಿಲ್ಲವೆಂದು ಹೇಳಬೇಕು. ಇದಲ್ಲದೆ ಯೆಹೋವನು ಕಾಲವನ್ನ ನಿರ್ಣಯಿಸಿ ನಾಳೆಯೇ ಈ ಕಾರ್ಯವನ್ನ ನಡೆಸುವೆನು ಎಂದು ಹೇಳಿದನು. ಮಾರನೆಯ ದಿನ ಯೆಹೋವನು ಆ ಕಾರ್ಯ ಉಂಟಾಗುವಂತೆ ಮಾಡಿದನು. ಐಗುಪ್ತರ ಪಶುಗಳೆಲ್ಲ ಸಾಯುತ್ತಾ ಬಂದವು, ಇಸ್ರಾಯೇಲರ ಪಶುಗಳಲ್ಲಿ ಒಂದು ಸಾಯಲಿಲ್ಲ. 7ನೇ ವಚನ.
ಫರೋಹನು ವಿಚಾರಿಸಿದಾಗ ಇಸ್ರಾಯೇಲರ ಪಶುಗಳಲ್ಲಿ ಒಂದು ಸಾಯಲಿಲ್ಲವೆಂದು ತಿಳುಕೊಂಡನು. ಆದಾಗ್ಯೂ ಫರೋಹನ ಹೃದಯವು ಮೊಂಡವಾಗಿದ್ದರಿಂದ ಆ ಜನರಿಗೆ ಹೊರಡಲಿಕ್ಕೆ ಅಪ್ಪಣೆ ಕೊಡದೆ ಹೋದನು. The fifth plague is the death of the livestock that were in the field. ಐದನೆಯ ಉಪದ್ರವವು ಬಯಲಿನಲ್ಲಿದ್ದಂತಹ ಎಲ್ಲ ಮತ್ತು ಅನೇಕ ರಾಸುಗಳ ಸಾವಾಗಿತ್ತು. Again, Egyptians worshipped the animals, including the cow and the goat and all those animals, livestock. ಮತ್ತೆ ನಾವು ನೋಡುತ್ತೇವೆ, ಐಗುಪ್ತರು ಹಸು, ದನ, ಕುರಿ, ಆಡು ಎಲ್ಲವುಗಳನ್ನ ದೇವರೆಂದು ಪೂಜಿಸುತ್ತಿದ್ದರು. You have to understand, when Israelites later made a golden calf, we have to understand where they got this idea from. ನಂತರದ ದಿನಗಳಲ್ಲಿ ಇಸ್ರಾಯೇಲರು ಆ ಚಿನ್ನದ ಬಸವವನ್ನ ಮಾಡಿಕೊಳ್ಳುವಾಗ ಅವರಿಗೆ ಆ ಒಂದು ಯೋಚನೆ ಎಲ್ಲಿಂದ ಬಂತು ಎಂಬುದಾಗಿ ನಮಗೆ ಇದರ ಮೂಲಕ ಅರ್ಥವಾಗುತ್ತದೆ. All these were sacred deities in Egypt. ಈ ಎಲ್ಲಾ ಪ್ರಾಣಿಗಳು ಐಗುಪ್ತ ದೇಶದಲ್ಲಿ ಅವು ಪರಿಶುದ್ಧ ದೇವರೆಂದು ಎಣಿಸಲ್ಪಡುತ್ತಿದ್ದವು. Now that the livestock are affected with sickness, they are worshipping a sick cow now, or sick animal now. ಈಗ ಆ ಎಲ್ಲ ಪಶುಗಳಿಗೆ ರೋಗ ಉಂಟಾಗಿರುವುದರಿಂದ, ಅವು ಸಾಯುತ್ತಿರುವುದರಿಂದ ಈಗ ಅವರು ಆ ರೋಗದಲ್ಲಿರುವಂತಹ ಪಶುಗಳನ್ನೇ ಪೂಜಿಸುತ್ತಿದ್ದಾರೆ. A situation came where should they worship a sick animal, sick cow? ಈಗ ಅವರಿಗೆ ಹೇಳುತ್ತಿರುವಂತಹ ಪ್ರಶ್ನೆ, ಆ ರೋಗಕ್ಕೆ ಒಳಗಾದಂತಹ ಪಶುಗಳನ್ನ ಪೂಜಿಸಬೇಕೆ ಎಂಬುದಾಗಿ. Pharaoh very clearly came to know that there's a distinction between their livestock and Israelites. In spite of seeing that difference, we read that again he hardened his heart. ಫರೋಹನಿಗೆ ಐಗುಪ್ತರ ಪಶುಗಳಿಗೂ ಇಸ್ರಾಯೇಲರ ಪಶುಗಳಿಗೂ ಇದ್ದ ವ್ಯತ್ಯಾಸವು ಗೊತ್ತಾಯ್ತು. ಇಸ್ರಾಯೇಲರ ಪಶುಗಳಲ್ಲಿ ಒಂದೂ ಸಾಯಲಿಲ್ಲ. ಆ ವ್ಯತ್ಯಾಸವು ಸ್ಪಷ್ಟವಾಗಿ ಕಂಡಾಗ್ಯೂ ಸಹ ಫರೋಹನು ತನ್ನ ಹೃದಯವನ್ನು ಕಠಿಣ ಮಾಡಿಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. Quickly go through the sixth plague, verse 8 to verse 12. ನಾವು ಬೇಗ 6ನೇ ಉಪದ್ರವದ ಕುರಿತಾಗಿ ನೋಡಿಕೊಳ್ಳೋಣ. 8ರಿಂದ 12ನೇ ವಚನ. ಯೆಹೋವನು ಮೋಶೆ ಆರೋನರಿಗೆ, ನೀವು ಅವಿಗೆಯ ಬೂದಿಯನ್ನ ಕೈತುಂಬ ತೆಗೆದುಕೊಳ್ಳಿರಿ. ಮೋಶೆ ಅದನ್ನ ಫರೋಹನ ಕಣ್ಣಿನ ಮುಂದೆ ಆಕಾಶಕ್ಕೆ ತೂರಲಿ. ಅದು ಸಣ್ಣ ಪುಡಿಯಾಗಿ ಐಗುಪ್ತ ದೇಶದಲ್ಲೆಲ್ಲ ಹಬ್ಬಿ ಮನುಷ್ಯರಲ್ಲಿಯೂ ಪಶುಗಳಲ್ಲಿಯೂ ಉಂಟಾಗುವ ಬೊಕ್ಕೆಗಳನ್ನ ಉಂಟು ಮಾಡುವುದು ಎಂದು ಹೇಳಿದನು. ಮೋಶೆ ಆರೋನರು ಆವಿಗೆಯ ಬೂದಿಯನ್ನ ತೆಗೆದುಕೊಂಡು ಫರೋಹನ ಮುಂದೆ ನಿಂತುಕೊಂಡರು. ಮೋಶೆಯು ಆ ಬೂದಿಯನ್ನ ಆಕಾಶಕ್ಕೆ ತೂರಲಾಗಿ ಅದು ಮನುಷ್ಯರಲ್ಲಿಯೂ ಪಶುಗಳಲ್ಲಿಯೂ ಉಣ್ಣಾಗುವ ಬೊಕ್ಕೆಗಳನ್ನ ಎಬ್ಬಿಸಿತು. ಆ ಹುಣ್ಣುಗಳು ಜೋಯಿಸರಲ್ಲಿಯೂ ಐಗುಪ್ತರೆಲ್ಲರಲ್ಲಿಯೂ ಇದ್ದದ್ದರಿಂದ ಆ ಜೋಯಿಸರು ಹುಣ್ಣುಗಳ ದೆಸೆಯಿಂದ ಮೋಶೆಯ ಮುಂದೆ ನಿಲ್ಲಲಾರದೆ ಹೋದರು. 12. ಆದರೂ ಯೆಹೋವನು ಮೋಶೆಗೆ ಹೇಳಿದಂತೆಯೇ ಆಯಿತು. ಯೆಹೋವನು ಫರೋಹನ ಹೃದಯವನ್ನ ಕಠಿಣ ಮಾಡಿದ್ದರಿಂದ ಅವನು ಅವರ ಮಾತಿಗೆ ಕಿವಿಗೊಡದೆ ಹೋದನು. Up to 17, brother. 17 ತರುವಾಯ ಯೆಹೋವನು ಮೋಶೆಗೆ, ನೀನು ಬೆಳಿಗ್ಗೆ ಫರೋಹನ ಮುಂದೆ ನಿಂತುಕೊಂಡು ಹೀಗನ್ನಬೇಕು, ಇಬ್ರಿಯರ ದೇವರಾದ ಯೆಹೋವನು ಆಜ್ಞಾಪಿಸುವುದೇನೆಂದರೆ, ನನ್ನನ್ನು ಆರಾಧಿಸುವಂತೆ ನನ್ನ ಜನರಿಗೆ ಅಪ್ಪಣೆ ಕೊಡಬೇಕು. ಈ ಸಾರಿ ನಾನು ನನ್ನ ವಶದಲ್ಲಿರುವ ಈ ಈತಿ ಬಾಧೆಗಳನ್ನ ನಿನ್ನ ಪ್ರಜಾ ಪರಿವಾರದವರಿಗೆ ಉಂಟಾಗುವಂತೆಯೂ ನಿನ್ನ ಹೃದಯಕ್ಕೂ ತಗಲುವಂತೆಯೂ ಮಾಡುವೆನು. ಆದುದರಿಂದ ಸಮಸ್ತ ಲೋಕದಲ್ಲಿ ನನಗೆ ಸಮಾನರು ಬೇರೆ ಯಾರು ಇಲ್ಲವೆಂದು ನನ್ನ ವಿಷಯದಲ್ಲಿ ತಿಳುಕೊಳ್ಳುವಿ. ನಾನು ಕೈ ಎತ್ತಿ ನಿನ್ನನ್ನು ನಿನ್ನ ಪ್ರಜೆಗಳನ್ನು ಅಂಟು ರೋಗದಿಂದ ಸಾಯಿಸಬಹುದಾಗಿತ್ತು. ಆಗ ನೀನು ಈವರೆಗೂ ಭೂಮಿಯಲ್ಲಿ ಇರದಂತೆ ನಿರ್ಮೂಲವಾಗುತ್ತಿದ್ದಿ. ಆದರೆ ನಾನು ನಿನ್ನಲ್ಲಿ ನನ್ನ ಶಕ್ತಿಯನ್ನ ತೋರಿಸಿ ನನ್ನ ಹೆಸರನ್ನ ಲೋಕದಲ್ಲೆಲ್ಲ ಪ್ರಸಿದ್ಧಿ ಪಡಿಸಬೇಕೆಂಬ ಉದ್ದೇಶದಿಂದಲೇ ನಿನ್ನನ್ನ ಸಾಯಿಸದೆ ಉಳಿಸಿದ್ದೇನು. 17. ನೀನು ನನ್ನ ಜನರನ್ನ ಇನ್ನೂ ಹೋಗಗೂಡಿಸದೆ ನಿನ್ನನ್ನ ಅವರ ಮುಂದೆ ಅಂಟಕವಾಗಿ ಒಡ್ಡುತ್ತೀಯೋ.
Yeah, here we see the sixth plague, ashes turning to boils on men and the animals, including the magicians. ಈ 6ನೇ ಉಪದ್ರವವು ಅದು ಬೂದಿಯ ಆವಿಗೆಯ ಬೂದಿಯನ್ನ ಆತನು ಗಾಳಿ ತೂರಿ ಬಿಡುವಾಗ ಅದು ಎಲ್ಲಾ ಜನರ ಮೇಲೆಯೂ ಪಶುಗಳ ಮೇಲೆಯೂ ಅದು ಬೊಕ್ಕೆಯಾಯಿತು, ಹುಣ್ಣಾಯಿತು, ಆ ಮಂತ್ರವಾದಿಗಳ ಸಹಿತ. And because of that, they couldn't even stand before. ಆದ್ದರಿಂದ ಅವರು ಮೋಶೆಯ ಮುಂದೆ ನಿಲ್ಲಲಾರದೆ ಹೋದರು ಆ ಜೋಯಿಸರು. And still we read that, here we read in verse 12, the Lord hardened Pharaoh's heart. ಇಲ್ಲಿ 12ನೇ ವಚನದಲ್ಲಿ ನಾವು ಓದುತ್ತೇವೆ, ಯೆಹೋವನು ಫರೋಹನ ಹೃದಯವನ್ನು ಕಠಿಣ ಮಾಡಿದ್ದರಿಂದ. We read in verse 16 why God spared Pharaoh all this time. God could have finished with him earlier. Why he did not do that? Read verse 16 again. ಈ 16ನೇ ವಚನಕ್ಕೆ ನಾವು ಮುಂದೆ ಹೋದುವಾಗ ಅಲ್ಲಿ ಯಾಕೆ ದೇವರು ಫರೋಹನನ್ನ ಇನ್ನೂ ಉಳಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಒಂದೇ ಏಟಿಗೆ ಅವರನ್ನೆಲ್ಲ ದೇವರು ನಾಶ ಮಾಡಬಹುದಿತ್ತು, ಆದ್ರೆ ಯಾಕೆ ಉಳಿಸಿದನು ಎಂಬುದಾಗಿ ಇಲ್ಲಿ 16ನೇ ವಚನದಲ್ಲಿ ನೋಡುತ್ತೇವೆ. ದಯಮಾಡಿ ಓದಿರಿ. ಆದರೆ ನಾನು ನಿನ್ನಲ್ಲಿ ನನ್ನ ಶಕ್ತಿಯನ್ನು ತೋರಿಸಿ ನನ್ನ ಹೆಸರನ್ನ ಲೋಕದಲ್ಲೆಲ್ಲ ಪ್ರಸಿದ್ಧಿಪಡಿಸಬೇಕೆಂಬ ಉದ್ದೇಶದಿಂದಲೇ ನಿನ್ನನ್ನ ಸಾಯಿಸದೆ ಉಳಿಸಿದೆನು. God spared him and have not destroyed him completely to show the power of God. ದೇವರು ಸಂಪೂರ್ಣವಾಗಿ ಫರೋಹನನ್ನ ತನ್ನ ಜನರನ್ನ ಸಾಯಿಸದೆ ಉಳಿಸಿದ್ದೆ ಯಾಕೆಂದರೆ ತನ್ನ ಶಕ್ತಿಯನ್ನ ಇಡೀ ಲೋಕಕ್ಕೆ ತೋರಿಸಬೇಕೆಂಬ ಉದ್ದೇಶದಿಂದ. We read that we are not consumed because of the mercies of God. ನಾವು ಉಳಿದಿರುವುದು ಯೆಹೋವನ ಕೃಪೆ ಕರುಣೆಯಿಂದಲೇ. The same reason in our life why we are not completely destroyed, why we were not punished according to our sin, is purely by the grace of God, the mercy of God. ನಾವು ಸಹ ಯೆರೆಮೀಯನ ಗ್ರಂಥದಲ್ಲಿ ಓದುತ್ತೇವೆ, ನಾವು ಉಳಿದಿರುವುದು ಯೆಹೋವನ ಕರುಣೆಯಿಂದಲೇ ಎಂಬುದಾಗಿ. ನಾವು ಸಹ ಉಳಿದಿರುವುದಾದರೆ ಅದು ಕೇವಲ ದೇವರ ಕೃಪೆ, ಆತನ ಕರುಣೆ ನಮ್ಮ ಮೇಲೆ ಇರುವುದರಿಂದಲೇ. The magicians could do some of the early plagues, they could duplicate, but as time went on, their power became helpless. They couldn't do it. ಹಿಂದೆ ತಾವು ಮೋಶೆ ಮಾಡಿದಂತಹ ಆ ಕಾರ್ಯಗಳನ್ನ ನಕಲು ಮಾಡಿದಂತಹ ಆ ಮಂತ್ರವಾದಿಗಳು ಕ್ರಮೇಣ ಅದನ್ನು ನಕಲು ಮಾಡಲಿಕ್ಕೆ ಸಾಧ್ಯವಾಗದೆ ಸೋತು ಹೋದರು ಎಂಬುದಾಗಿ ಓದುತ್ತೇವೆ. Satan has some power, but there's a limit to that, and he mostly duplicates it. But God, he that is in us is greater than he that is in the world. Our Lord is the only one who is Almighty God. ಸೈತಾನನಿಗೂ ಸ್ವಲ್ಪ ಶಕ್ತಿ ಉಂಟು, ಆದರೆ ಆತನ ಶಕ್ತಿಗೆ ಮಿತಿ ಉಂಟು. ದೇವರು ಅದನ್ನ ಮಿತಿಗೊಳಿಸಿದ್ದಾನೆ. ಆದರೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು, ನಮ್ಮ ದೇವರು, ಆತನು ಸರ್ವಶಕ್ತನಾಗಿದ್ದಾನೆ. ಆತನ ಶಕ್ತಿಗೆ ಮಿತಿ ಇಲ್ಲ. God allowed Pharaoh to remain in spite of all this hardening of heart to prove the power of our God. ದೇವರು ಈ ಎಲ್ಲಾ ಕಠಿಣ ಹೃದಯದ ಮೂಲಕ ತಾನೇ ದೇವರಾಗಿದ್ದೇನೆ ಎಂಬುದನ್ನ ಐಗುಪ್ತ ದೇಶದವರಿಗೆ ನಿರೂಪಿಸಿದನು. The Pharaoh is considered the God in Egypt. ಫರೋಹನನ್ನ ದೇವರು ಎಂಬುದಾಗಿ ಐಗುಪ್ತರು ನಂಬಿದ್ದರು. In verse 17, still you exalt yourself against my people by not letting them go. He not only hardened, he exalted himself. 17ನೇ ವಚನಕ್ಕೆ ಬರುವಾಗ, ನೀನು ನನ್ನ ಜನರನ್ನು ಇನ್ನೂ ಹೋಗಗೊಡಿಸದೆ ನಿನ್ನನ್ನು ಅವರ ಮುಂದೆ ಆಟಂಕವಾಗಿ ಒಡ್ಡುತ್ತೀಯ. ಆಟಂಕ ಎಂಬುದಾಗಿ ಹೇಳುವಾಗ ತನ್ನನ್ನ ತಾನು ಮಹಿಮೆ ಪಡಿಸಿಕೊಳ್ಳುವುದು ಎಂಬುದಾಗಿ ಇಂಗ್ಲಿಷ್ ಭಾಷೆಯಲ್ಲಿ ಆಗುತ್ತದೆ. ತನ್ನನ್ನು ತಾನು ಜನರ ಮುಂದೆ ಹೊಗಳಿಕೊಂಡನು ಅಥವಾ ಮಹಿಮೆ ಪಡಿಸಿಕೊಂಡನು ಎಂಬುದಾಗಿ ನಾವು ಓದುತ್ತೇವೆ. Remember Herod who did that after allowing James to be beheaded. Okay, then we see that he lifted his heart, and people were telling, this is not the voice of man, this is the voice of God, when Pharaoh was speaking. And we know what happened. The angel of the Lord struck him and he died. He was eaten by worms and then he died. When a person exalts himself against God, that is the end of that person. ನಾವು ಹೆರೋದನ ಕುರಿತಾಗಿ ನೋಡುವಾಗ, ಹೆರೋದನು
ಅಪೊಸ್ತಲನಾದಂತ ಯಾಕೋಬನ ತಲೆಯನ್ನ ಆತನು ಹೊಯಿಸಿದ ನಂತರ ಆತನು ಜನರ ಮುಂದೆ ಬಂದು ಮಾತನಾಡುವಾಗ ಜನರು ಇದು ಮನುಷ್ಯನ ಮಾತಲ್ಲ ದೇವರ ಮಾತು ಎಂಬುದಾಗಿ ಆತನನ್ನು ಹೊಗಳುವಾಗ ತನ್ನನ್ನ ತಾನು ಮೇಲಕ್ಕೆ ಏರಿಸಿಕೊಂಡು ಆತನು ಹೆಮ್ಮೆ ಪಟ್ಟನು ಮತ್ತು ಹೊಗಳಿಕೊಂಡನು. ಮಹಿಮೆಯನ್ನ ದೇವರಿಗೆ ಸಲ್ಲಬೇಕಂತ ಮಹಿಮೆಯನ್ನ ತಾನು ತೆಗೆದುಕೊಂಡನು. ಅದರ ಕಾರಣ ದೇವರ ದೂತನು ಆತನನ್ನ ಹೊಡೆದನು, ಆತನು ಹುಳಬಿದ್ದು ಸತ್ತನು ಎಂಬುದಾಗಿ ನಾವು ಓದುತ್ತೇವೆ. Okay, 18 to 35, the seventh plague. 18ರಿಂದ 35ನೆಯ ವಚನಗಳವರೆಗೆ ನಾವು 7ನೆಯ ಉಪದ್ರವದ ಕುರಿತಾಗಿ ಓದುತ್ತೇವೆ. ಹಾಗಾದರೆ ನಾಳೆ ಇಷ್ಟು ಹೊತ್ತಿಗೆ ವಿಪರೀತವಾದ ಆನೆಕಲ್ಲಿನ ಮಳೆ ಬೀಳುವಂತೆ ಮಾಡುವೆನು. ಐಗುಪ್ತ ರಾಜ್ಯವು ಸ್ಥಾಪಿಸಲ್ಪಟ್ಟ ದಿನ ಮೊದಲುಗೊಂಡು ಇಂದಿನವರೆಗೂ ಅಂತ ಕಲ್ಲಿನ ಮಳೆ ಬಿದ್ದಿಲ್ಲ. ಆದ ಕಾರಣ ನೀನು ಆಳುಗಳನ್ನ ಕಳುಹಿಸಿ ನಿನ್ನ ಪಶುಗಳನ್ನು ನಿನಗೆ ಅಡವಿಯಲ್ಲಿರುವುದೆಲ್ಲವನ್ನ ಬೇಗ ಭದ್ರ ಮಾಡಿಸು. ಮನೆಯೊಳಗೆ ಬಾರದೆ ಬಯಲಿನಲ್ಲೇ ಇರುವ ಎಲ್ಲಾ ಮನುಷ್ಯರು ಪಶುಗಳು ಆ ಕಲ್ಲಿನ ಮಳೆಯ ಒಡೆತದಿಂದ ಸಾಯುವರು ಎಂದು ಹೇಳಿದನು. ಆಗ ಫರೋಹನ ಸೇವಕರಲ್ಲಿ ಯಾರ್ಯಾರು ಯೆಹೋವನ ಮಾತಿಗೆ ಹೆದರಿದರೋ ಅವರು ತಮ್ಮ ಆಳುಗಳನ್ನ ಪಶುಗಳನ್ನು ಬೇಗ ಮನೆಗೆ ಬರಮಾಡಿಕೊಂಡರು. ಯಾರು ಯೆಹೋವನ ಮಾತನ್ನ ಮನಸ್ಸಿಗೆ ತೆಗೆದುಕೊಳ್ಳಲಿಲ್ಲವೋ ಅವರು ತಮ್ಮ ಆಳುಗಳನ್ನ ಪಶುಗಳನ್ನ ಅಡವಿಯಲ್ಲೇ ಬಿಟ್ಟರು. ಯೆಹೋವನು ಮೋಶೆಗೆ ಆಕಾಶಕ್ಕೆ ನಿನ್ನ ಕೈ ಚಾಚು. ಆಗ ಐಗುಪ್ತ ದೇಶದಲ್ಲೆಲ್ಲ ಮನುಷ್ಯರ ಮೇಲೆಯೂ ಪಶುಗಳ ಮೇಲೆಯೂ ಹೊಲದಲ್ಲಿರುವ ಎಲ್ಲಾ ಪೈರುಗಳ ಮೇಲೆಯೂ ಆನೆಕಲ್ಲಿನ ಮಳೆ ಬೀಳುವುದು ಎಂದು ಹೇಳಿದನು. ಮೋಶೆಯು ತನ್ನ ಕೋಲನ್ನ ಆಕಾಶಕ್ಕೆ ಚಾಚಿದಾಗ ಯೆಹೋವನು ಗುಡುಗುಗಳನ್ನ ಆನೆಕಲ್ಲಿನ ಮಳೆಯನ್ನ ಉಂಟು ಮಾಡಿದನು. ಸಿಡಿಲುಗಳು ನೆಲಕ್ಕೆ ಬಿದ್ದವು. ಯೆಹೋವನು ಐಗುಪ್ತ ದೇಶದ ಮೇಲೆ ಕಲ್ಲಿನ ಮಳೆಯನ್ನ ಸುರಿಸಿದನು. ಕಲ್ಲಿನ ಮಳೆಯು ಬಹು ಬಲವಾಗಿತ್ತು. ಜಗಜಗಿಸುವ ಮಿಂಚು ಅದರೊಂದಿಗಿತ್ತು. ಐಗುಪ್ತರು ಜನಾಂಗವಾದ ದಿನದಿಂದಲೂ ಆ ದೇಶದಲ್ಲಿ ಅಂತ ಘೋರವಾದ ಕಲ್ಲಿನ ಮಳೆ ಆಗಿರಲಿಲ್ಲ. ಆ ಕಲ್ಲಿನ ಮಳೆ ಐಗುಪ್ತ ದೇಶದ ಎಲ್ಲಾ ಕಡೆಯಲ್ಲೂ ಮನುಷ್ಯರನ್ನ ಪಶುಗಳನ್ನ ಬಯಲಿನಲ್ಲಿದ್ದ ಎಲ್ಲವನ್ನು ನಷ್ಟಪಡಿಸಿತು. ಆ ಕಲ್ಲಿನ ಮಳೆಯಿಂದ ಹೊಲಗಳಲ್ಲಿದ್ದ ಎಲ್ಲಾ ಪೈರುಗಳು ಹಾಳಾದವು. ಅಡವಿಯಲ್ಲಿದ್ದ ಮರಗಳು ಮುರಿದು ಹೋದವು. ಇಸ್ರಾಯೇಲರು ಇದ್ದ ಗೋಷೆನ್ ಸೀಮೆಯಲ್ಲಿ ಮಾತ್ರ ಕಲ್ಲಿನ ಮಳೆ ಬೀಳಲಿಲ್ಲ. ಆಗ ಫರೋಹನು ಮೋಶೆ ಆರೋನರನ್ನ ಕರೆಸಿ ಅವರಿಗೆ, ನಾನು ಅಪರಾಧಿ ಎಂದು ಈಗ ಒಪ್ಪಿಕೊಂಡೆನು. ಯೆಹೋವನು ನ್ಯಾಯವಂತನು, ನಾನು ನನ್ನ ಜನರು ದೋಷಿಗಳು. ಈ ಭಯಂಕರವಾದ ಗುಡುಗು ಕಲ್ಲಿನ ಮಳೆಯು ಬಹು ಹೆಚ್ಚಾದವು. ಇವುಗಳನ್ನ ನಿಲ್ಲಿಸುವುದಕ್ಕೆ ಯೆಹೋವನನ್ನ ಪ್ರಾರ್ಥಿಸಿರಿ. ದೇಶವನ್ನ ಬಿಟ್ಟು ಹೊರಡುವುದಕ್ಕೆ ನಿಮಗೆ ಅಪ್ಪಣೆ ಕೊಡುತ್ತೇನೆ, ನಿಮ್ಮನ್ನ ತಡೆಯುವುದಿಲ್ಲ ಎಂದು ಹೇಳಿದನು. ಅದಕ್ಕೆ ಮೋಶೆ, ನಾನು ಪಟ್ಟಣದಿಂದಾಚೆಗೆ ಹೋದ ಕೂಡಲೇ ಕೈ ಎತ್ತಿ ಯೆಹೋವನನ್ನ ಪ್ರಾರ್ಥಿಸುವೆನು. ಆಗ ಗುಡುಗು ಕಲ್ಲಿನ ಮಳೆಯು ನಿಂತು ಹೋಗುವವು. ಇದರಿಂದ ಸಮಸ್ತ ಭೂಲೋಕವು ಯೆಹೋವನ ಅಧಿಕಾರದೊಳಗೆ ಇದೆ ಎಂದು ನೀನು ತಿಳಿದುಕೊಳ್ಳುವೆ. ಆದರೂ ನೀನಾಗಲಿ ನಿನ್ನ ಪರಿವಾರದವರಾಗಲಿ ದೇವರಾಗಿರುವ ಯೆಹೋವನಿಗೆ ಆಗಲೂ ಭಯಪಡುವುದಿಲ್ಲವೆಂದು ಬಲ್ಲೆನು ಅಂದನು. ಅಪ್ ಟು 35 ಬ್ರದರ್. ಹೌದು ಬ್ರದರ್, 35 ಜಾವೆ ಗೋಧಿಯ ತೆನೆಯು ಅಗಸೆಯ ಮೊಗೆಯು ಆಗಿದ್ದರಿಂದ ಆ ಎರಡು ಬೆಳೆಗಳು ನಷ್ಟವಾಯಿತು. ಗೋಧಿಯು ಕಡಲೆಯು ಇಂದಿನ ಬೆಳೆಯಾದುದರಿಂದ ಅದಕ್ಕೆ ನಷ್ಟವಾಗಲಿಲ್ಲ. ಮೋಶೆಯು ಫರೋಹನನ್ನು ಬಿಟ್ಟು ಪಟ್ಟಣದಿಂದ ಹೊರಗೆ ಬಂದು ಕೈ ಎತ್ತಿ ಯೆಹೋವನನ್ನ ಪ್ರಾರ್ಥಿಸಿದಾಗ ಗುಡುಗು ಕಲ್ಲಿನ ಮಳೆಯು ನಿಂತು ಹೋದವು. ಮಳೆಯು ನಿಂತಿತು, ಆದರೆ ಆ ಬಿರು ಮಳೆಯು ಕಲ್ಲಿನ ಮಳೆಯು ಗುಡುಗು ನಿಂತು ಹೋದದ್ದನ್ನ ಫರೋಹನು ಕಂಡಾಗ ಅವನ ಪರಿವಾರದವರು ಇನ್ನು ಪಾಪಿಷ್ಠರಾಗಿ ನಮ್ಮ ಹೃದಯಗಳನ್ನ ಮೊಂಡು ಮಾಡಿಕೊಂಡರು. 35 ಯೆಹೋವನು ಮೋಶೆಯಿಂದ ಹೇಳಿಸಿದಂತೆಯೇ ಆಯಿತು. ಫರೋಹನ ಹೃದಯವು ಕಠಿಣವಾಗಿತ್ತು, ಅವನು ಇಸ್ರಾಯೇಲರನ್ನ ಹೋಗಗೂಡಿಸಲೇ ಇಲ್ಲ. God demonstrated his power with the plague of hail over the skies. ದೇವರು ಆಕಾಶದಿಂದ ಆ ಆಲೆಕಲ್ಲಿನ ಮಳೆಯನ್ನ ಬೀಳಿಸುವುದರ ಮೂಲಕ ತನ್ನ ಶಕ್ತಿಯನ್ನ ಪ್ರದರ್ಶಿಸಿದನು. They had a sky goddess who became powerless.
ಅವರು ಆಕಾಶವನ್ನು ಸಹ ದೇವತೆ ಎಂಬುದಾಗಿ ಪೂಜಿಸುತ್ತಿದ್ದರು. ಆ ದೇವತೆ ಈಗ ಶಕ್ತಿಹೀನವಾಗಿದೆ. In verse 13, again and again, God is reminding why Israelites have to go out. They have to go out to serve the Lord or worship the Lord. 13ನೇ ವಚನದಲ್ಲಿ ಯಾಕೆ ಇಸ್ರಾಯೇಲರು ಹೊರಗೆ ಹೋಗಬೇಕು ಎಂಬುದಾಗಿ ಹೇಳುವಾಗ ತನ್ನನ್ನ ನಿಜ ದೇವರಾದ ತನ್ನನ್ನ ಆರಾಧಿಸಲಿಕ್ಕೆ ಎಂಬುದಾಗಿ ದೇವರು ಜ್ಞಾಪಕ ಕೊಡುತ್ತಿದ್ದಾನೆ. The redeemed people should be a worshiping people. ಬಿಡುಗಡೆ ಹೊಂದಿದಂತಹ ಜನರು ಅವರು ಆರಾಧಿಸುವ ಜನರಾಗಿರಬೇಕು. That is why after Exodus we will see the book of Leviticus, a book where we have the sacrifices and offering and worship. ಆದ್ದರಿಂದಲೇ ನಾವು ಸತ್ಯವೇದದಲ್ಲಿ ವಿಮೋಚನ ಕಾಂಡ ಪುಸ್ತಕದ ನಂತರ ಯಾಜಕ ಕಾಂಡ ಪುಸ್ತಕವನ್ನ ಕಾಣುತ್ತೇವೆ. ಅಲ್ಲಿ ಯಜ್ಞವನ್ನು ಸಮರ್ಪಿಸುವ ರೀತಿ, ದೇವರನ್ನ ಆರಾಧಿಸುವ ರೀತಿಯು ಕೊಡಲ್ಪಟ್ಟಿದೆ. We all are saved to be worshippers of God. We read in John 4 that God is looking for true worshippers. The Father is looking for true worshippers. ದೇವರು ನಮ್ಮೆಲ್ಲರನ್ನ ತನ್ನನ್ನ ಆರಾಧಿಸುವವರನ್ನಾಗಿ ಉಂಟು ಮಾಡಿದ್ದಾನೆ. ಆ ಯೋಹಾನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ದೇವರು ತನ್ನನ್ನ ನಿಜವಾಗಿ ಸತ್ಯವಾಗಿ ಆರಾಧಿಸುವವರು ಯಾರು ಎಂಬುದಾಗಿ ಆತನು ಹುಡುಕುವವನಾಗಿದ್ದಾನೆ. In this plague, we read some of the Egyptians feared God and they were protected. ಈ ಒಂದು 8ನೇ ಉಪದ್ರವದ ವಿಷಯದಲ್ಲಿ ಐಗುಪ್ತರಲ್ಲಿ ಕೆಲವರು ಮೋಶೆಯ ಮಾತಿಗೆ ಹೆದರಿ ಅವರು ಆತನ ಮಾತಿನಂತೆಯೇ ಮನೆಯಲ್ಲೇ ಉಳಿದುಕೊಂಡರು. ಆದ್ದರಿಂದ ಅವರು ರಕ್ಷಿಸಲ್ಪಟ್ಟರು ಎಂಬುದಾಗಿ ನಾವಲ್ಲಿ ಓದುತ್ತೇವೆ. And Pharaoh for the first time telling that I have sinned. ಮತ್ತು ಫರೋಹನು ಪ್ರಪ್ರಥಮ ಬಾರಿಗೆ ನಾನು ಪಾಪ ಮಾಡಿದ್ದೇನೆ ಎಂಬುದಾಗಿ ಒಪ್ಪಿಕೊಳ್ಳುತ್ತಿದ್ದಾನೆ. That sounds very good, looks like a repentance, isn't it? ಅದು ಆತನು ಪಶ್ಚಾತ್ತಾಪ ಪಡುತ್ತಿದ್ದಾನೋ ಎಂಬುದಾಗಿ ನಮಗೆ ಅನಿಸುತ್ತದೆ ಅಲ್ಲವೇ? Pharaoh is supposed to be the God in Egypt. That God is now telling, I have sinned. ಫರೋಹನು ಐಗುಪ್ತ ದೇಶದಲ್ಲಿ ದೇವರೆಂದು ಎಣಿಸಲ್ಪಡುತ್ತಿದ್ದನು, ಪೂಜಿಸಲ್ಪಡುತ್ತಿದ್ದನು. ಈಗ ಆ ದೇವರೇ ನಾನು ಪಾಪ ಮಾಡಿದ್ದೇನೆ ಎಂಬುದಾಗಿ ಹೇಳುತ್ತಿದ್ದಾನೆ. There are many others in the Bible who said, I have sinned, but that was not genuine repentance. ಸತ್ಯವೇದದಲ್ಲಿ ಇನ್ನು ಅನೇಕ ಕಡೆಗಳಲ್ಲಿ ಅನೇಕ ವ್ಯಕ್ತಿಗಳು ನಾನು ಪಾಪ ಮಾಡಿದ್ದೇನೆ ಎಂಬುದಾಗಿ ಅವರು ಬಾಯಿಯಲ್ಲಿ ಹೇಳಿದಾಗ್ಯೂ ಅವರು ನಿಜವಾದ ಪಶ್ಚಾತ್ತಾಪ ಪಡಲಿಲ್ಲ. So the first king of Israel, Saul, told more than one time to David, I have sinned, but he didn't have any change of heart. ಇಸ್ರಾಯೇಲರ ಪ್ರಥಮ ಅರಸನಾಗಿದ್ದಂತಹ ಸೌಲನು ದಾವೀದನಿಗೆ ಒಂದಕ್ಕಿಂತ ಹೆಚ್ಚು ಬಾರಿ ನಾನು ಪಾಪ ಮಾಡಿದ್ದೇನೆ ಎಂಬುದಾಗಿ ಆತನು ಹೇಳಿದನು. ಆದರೂ ಆತನ ಹೃದಯದಲ್ಲಿ ಪರಿವರ್ತನೆ ಇರಲಿಲ್ಲ. And we very well know about Judas Iscariot, who said, I have sinned against the innocent blood. But then what did he do after that? ಮತ್ತು ನಾವು ಇಸ್ಕರಿಯೋತ ಯೂದನ ಕುರಿತಾಗಿ ಸ್ಪಷ್ಟವಾಗಿ ನಮಗೆ ತಿಳಿದಿದ್ದೇವೆ. ಏನಂದ್ರೆ ಆತನು ಯಾಜಕರ ಫರಿಸಾಯರ ಮುಂದೆ ಬಂದು ನಾನು ನಿರ್ದೋಷಿಯನ್ನು ಹಿಡಿದುಕೊಟ್ಟು ಪಾಪ ಮಾಡಿದ್ದೇನೆ ಎಂಬುದಾಗಿ ಹೇಳಿದನು. ಆದರೆ ನಂತರ ಏನಾಯಿತು ಎಂಬುದಾಗಿ ನಮ್ಮೆಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿದೆ. Instead of going back to the Lord for forgiveness, he went and hanged himself. And actually before that, he went to the priest. The priest couldn't help them. They said, what is that to us? And then he went and hanged himself. ತಾನು ಪಶ್ಚಾತ್ತಾಪ ಪಡಬೇಕಾದರೆ ಮೊದಲು ಆತನು ದೇವರ ಬಳಿಗೆ ಹೋಗಬೇಕಾಗಿತ್ತು. ಅದರ ಬದಲಾಗಿ ಆತನು ಆ ಶಾಸ್ತ್ರಿಗಳ ಬಳಿಗೆ ಹೋದನು. ಆ ಶಾಸ್ತ್ರಿಗಳು ಏನು ಹೇಳಿದರು? ನಾವು ಮಾಡಿದ್ದಾಯಿತು, ನಮಗೇನು, ನೀನೇ ನೋಡಿಕೋ ಎಂಬುದಾಗಿ ಆತನಿಗೆ ಹೇಳಿದರು. ನಂತರ ಆತನು ಹೋಗಿ ಉರುಳು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡನು. He went to the priest. ಆತನು ಯಾಜಕರ ಬಳಿಗೆ ಹೋದನು. Today, many of the Christian denominations, mainline churches, they go to the priest to confess their sin. ಇಂದು ಅನೇಕ ಮುಖ್ಯವಾಹಿನಿಯ ಸಭೆಗಳು ಎಂಬುದಾಗಿ ಕರೆಸಲ್ಪಡುವವರು ಆ ಪಾದ್ರಿಯ ಬಳಿಗೆ ಅಥವಾ ಆ ಯಾಜಕನ ಬಳಿಗೆ ಹೋಗಿ ತಮ್ಮ ಪಾಪಗಳನ್ನ ಅರಿಕೆ ಮಾಡಿಕೊಳ್ಳುವ ರೂಢಿಯನ್ನ ನಾವು ಕಾಣುತ್ತೇವೆ. They said, what is that to us? We cannot help it. The only thing that repentance brought is death. ಅವರು ಹೇಳುವಂತ ಮಾತೇನೆಂದರೆ, ಈ ಒಂದು ನಿಮ್ಮ ಪಾಪಗಳ ಅರಿಕೆಗೆ ನಾವು ಮಾಡ್ಲಿಕ್ಕೆ ಏನೂ ಸಾಧ್ಯವಿಲ್ಲ ನಮ್ಮ ಕೈಲಿ. ಅಂತಹ ಜನರ ಬಳಿಯಲ್ಲಿ ಹೋಗಿ ನಾವು ಮಾಡಿಕೊಳ್ಳುವಂತ ಅರಿಕೆ ಏನನ್ನ ತರುತ್ತದೆ? ಮರಣವನ್ನ ತರುತ್ತದೆ.
So Pharaoh said, I have sinned. Saul said, I have sinned. Judas said, I have sinned. But none of them brought any change, real change in their life. ಆದ್ದರಿಂದ ನಾವು ನೋಡಿಕೊಳ್ಳುವಾಗ ಫರೋಹನು ನಾನು ಪಾಪ ಮಾಡಿದ್ದೇನೆ ಎಂಬುದಾಗಿ ಹೇಳಿದನು, ಸೌಲನು ನಾನು ಪಾಪ ಮಾಡಿದ್ದೇನೆ ಎಂಬುದಾಗಿ ಹೇಳಿದನು, ಇಸ್ಕರಿಯೋತ ಯೂದನು ಸಹ ನಾನು ಪಾಪ ಮಾಡಿದ್ದೇನೆ ಎಂಬುದಾಗಿ ಆತ ಬಾಯಲ್ಲಿ ಹೇಳಿದಾಗ್ಯೂ ಅವರ ಹೃದಯಗಳಲ್ಲಿ ನಿಜವಾದ ಪರಿವರ್ತನೆ ಇರಲಿಲ್ಲ. Read 2 Corinthians chapter 7 verse 9 and 10. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನ ದಯಮಾಡಿ ಓದಿರಿ. ಆನಂದ್ ಅಂಕಲ್ ಅವರು ಮ್ಯೂಟ್ ಮಾಡ್ಕೊಳ್ಳಿ ದಯಮಾಡಿ. ನಿಮಗೆ ದುಃಖವಾಯಿತೆಂದು ನಾನು ಸಂತೋಷ ಪಡದೆ ನೀವು ದುಃಖಪಟ್ಟು ಬೇರೆ ಮನಸ್ಸನ್ನ ಹೊಂದಿದ್ದಕ್ಕಾಗಿ ಸಂತೋಷ ಪಡುತ್ತೇನೆ. ನೀವು ದೇವರ ಚಿತ್ತಾನುಸಾರವಾಗಿ ದುಃಖಿಸಿದ್ದರಿಂದ ನಮ್ಮಿದ ಯಾವುದರಲ್ಲಿಯೂ ನಷ್ಟಪಡಲಿಲ್ಲವಲ್ಲ. ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮಾನಸಾಂತರವನ್ನು ಉಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. ಆ ಮಾನಸಾಂತರದಲ್ಲಿ ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ. ಆದರೆ ಲೋಕದವರಿಗಿರುವಂತ ದುಃಖವು ಮರಣವನ್ನ ಉಂಟು ಮಾಡುತ್ತದೆ. Godly repentance will lead to life and worldly repentance will lead to death. ದೇವರ ನಿಜವಾದಂತಹ ದೇವರಿಂದ ಬರುವಂತಹ ಪಶ್ಚಾತ್ತಾಪವು ಅದು ಜೀವಕ್ಕೆ ನಡೆಸುತ್ತದೆ, ಆದರೆ ಈ ಲೋಕವು ಕೊಡುವಂತಹ ಪಶ್ಚಾತ್ತಾಪವು ಅದು ಮರಣಕ್ಕೆ ನಡೆಸುವಂತದಾಗಿದೆ. The people of the world or these people in the Bible only said, I have sinned because they got caught. ಈ ಲೋಕದ ಜನರು ಮತ್ತು ಈ ಸತ್ಯವೇದದಲ್ಲಿ ನಾವು ನೋಡಿದಂತಹ ಈ ವ್ಯಕ್ತಿಗಳು ಸಹ ಅವರು ಪಾಪದಲ್ಲಿ ಸಿಕ್ಕಿ ಬಿದ್ದಾಗ ನಾನು ಪಾಪ ಮಾಡಿದ್ದೇನೆ ಎಂಬುದಾಗಿ ಒಪ್ಪಿಕೊಂಡರು. We see the difference between Judas and Apostle Peter. What happened to Peter when he also failed, but he wept bitterly and he was restored to life. ನಾವು ಸತ್ಯವೇದದಲ್ಲಿ ಇಸ್ಕರಿಯೋತ ಯೂದನಿಗೂ ಮತ್ತು ಪೇತ್ರನಿಗೂ ಇರುವಂತಹ ವ್ಯತ್ಯಾಸವನ್ನು ನಾವು ಕಾಣುತ್ತೇವೆ. ಪೇತ್ರನು ಸಹ ಯೇಸು ಸ್ವಾಮಿಯನ್ನ ಅಲ್ಲಗಳೆದು ತಿರಸ್ಕರಿಸಿ ಪಾಪ ಮಾಡಿದನು. ಆತನು ಸಹ ನಿಜವಾದಂತಹ ಪಶ್ಚಾತ್ತಾಪ ಪಡುವುದನ್ನು ನಾವು ನೋಡುತ್ತೇವೆ. ಆತನು ಏನಾದನು? ಪುನಃ ಸ್ಥಾಪಿಸಲ್ಪಟ್ಟನು, ದೇವರಿಂದ ಕ್ಷಮಿಸಲ್ಪಟ್ಟು. ಆದರೆ ಇಸ್ಕರಿಯೋತ ಯೂದನು ಆತನು ಆತ್ಮಹತ್ಯೆ ಮಾಡಿಕೊಂಡನು. So worldly repentance and godly repentance entirely different. ಈ ಲೋಕ ರೀತಿಯಾದಂತಹ ಪಶ್ಚಾತ್ತಾಪವು ಮತ್ತು ದೇವರಿಂದ ಉಂಟಾಗುವಂತಹ ಪಶ್ಚಾತ್ತಾಪವು ಅದು ವಿಭಿನ್ನವಾಗಿದೆ. So Pharaoh said, I have sinned, looks like genuine, but it is not. He was not genuine. ಫರೋಹನು ಸಹ ಇಲ್ಲಿ ನಾನು ಪಾಪ ಮಾಡಿದ್ದೇನೆ, ನನಗಾಗಿ ಪ್ರಾರ್ಥಿಸು ಎಂಬುದಾಗಿ ಹೇಳಿದರೂ ಸಹ ಆತನು ನಿಜವಾದ ಪಶ್ಚಾತ್ತಾಪವನ್ನ ಪಟ್ಟಿರಲಿಲ್ಲ. ಆತನ ಹೃದಯವು ಕಠಿಣವಾಗಿತ್ತು ಎಂಬುದಾಗಿ ನಾವು ಮತ್ತೆ ಓದುತ್ತೇವೆ. So again we see he hardened his heart and God hardened his heart. ಮತ್ತು ಫರೋಹನು ತನ್ನ ಹೃದಯವನ್ನ ಕಠಿಣ ಮಾಡಿಕೊಂಡಿದ್ದನು, ದೇವರು ಅವನ ಹೃದಯವನ್ನ ಕಠಿಣ ಮಾಡಿದನು ಎಂಬುದಾಗಿ ನಾವು ಮತ್ತೆ ಓದುತ್ತೇವೆ. When the rain and hail and the thunder was ceased, he sinned again and hardened his heart. Verse 34. 34ನೇ ವಚನಕ್ಕೆ ಬರುವಾಗ, ಮಳೆಯು ಗುಡುಗು ಆನೆಕಲ್ಲು ಅದು ಬೀಳುವುದು ನಿಂತು ಹೋದಾಗ ಆತನು ಮತ್ತೆ ತನ್ನ ಹೃದಯವನ್ನ ಕಠಿಣ ಮಾಡಿಕೊಂಡನು, ಮೊಂಡ ಮಾಡಿಕೊಂಡನು ಎಂಬುದಾಗಿ ಓದುತ್ತೇವೆ. Okay, I'm not spending so much time in each plague, but let's go to chapter 10 verse 1 to 20. ನಾವು ಪ್ರತಿಯೊಂದು ಉಪದ್ರವಗಳಲ್ಲಿ ಹೆಚ್ಚು ಸಮಯವನ್ನ ಕಳೆಯುವ ಅವಶ್ಯಕತೆ ಇಲ್ಲ. ನಾವು ಈಗ 10ನೇ ಅಧ್ಯಾಯಕ್ಕೆ ಮುಂದುವರೆದು ಹೋಗೋಣ. 1ರಿಂದ 20ರವರೆಗೆ ದಯಮಾಡಿ ಓದಿರಿ. ಮಿಡತೆಗಳಿಂದ ಉಂಟಾದ ಬಾಧೆ. ತರುವಾಯ ಯೆಹೋವನು ಮೋಶೆಗೆ ಇತ್ತೆಂದನು, ಫರೋಹನ ಬಳಿಗೆ ತಿರುಗಿ ಹೋಗಿ ನಾನು ಫರೋಹನ ಮತ್ತು ಅವನ ಪರಿವಾರದವರ ಮುಂದೆ ಈ ಮಹತ್ ಕಾರ್ಯಗಳನ್ನ ನಡೆಸುವುದಕ್ಕೆ ಆಸ್ಪದವಾಗುವುದಕ್ಕೂ ಇಸ್ರಾಯೇಲರು ತಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ನಾನು ಐಗುಪ್ತರ ನಡುವೆ ನಡೆಸಿರುವ ಮಹತ್ ಕಾರ್ಯಗಳನ್ನು ವಿವರಿಸಿ, ಯೆಹೋವನು ಐಗುಪ್ತರನ್ನ ತನಗೆ ಇಷ್ಟ ಬಂದಂತೆ ಆಡಿಸಿ ಶಿಕ್ಷಿಸಿದನು ಎಂಬುದಾಗಿ ತಿಳಿಸುವುದಕ್ಕೂ ನಾನು ಫರೋಹನ ಹೃದಯವನ್ನ ಅವನ ಪರಿವಾರದವರ ಹೃದಯಗಳನ್ನ ಮೊಂಡು ಮಾಡಿದ್ದೇನೆ. ಇದಲ್ಲದೆ ಈ ಮಹತ್ ಕಾರ್ಯಗಳಿಂದ ನೀವು ನನ್ನನ್ನೇ ಯೆಹೋವನೆಂದು ತಿಳುಕೊಳ್ಳುವಿರಿ. ಮೋಶೆ ಆರೋನರು ಫರೋಹನ ಬಳಿಗೆ ಹೋಗಿ ಅವನಿಗೆ ಇಬ್ರಿಯರ ದೇವರಾಗಿರುವ ಯೆಹೋವನು ಆಜ್ಞಾಪಿಸುವುದೇನೆಂದರೆ, ನೀನು ನನ್ನ ಮುಂದೆ ತಗ್ಗಿಸಿಕೊಳ್ಳದೆ ಇರುವುದು ಇನ್ನು ಎಲ್ಲಿಯವರೆಗೂ? ನನ್ನನ್ನು ಆರಾಧಿಸುವಂತೆ ನನ್ನ ಜನರಿಗೆ ಅಪ್ಪಣೆ ಕೊಡು.
ಅಪ್ಪಣೆ ಕೊಡದೆ ಹೋದರೆ ನಾಳೆ ನಿನ್ನ ರಾಜ್ಯದೊಳಗೆ ಮಿಡತೆಗಳನ್ನ ಬರಮಾಡುವೆನು. ಅವು ಭೂಮಿಯನ್ನೆಲ್ಲ ಮುಚ್ಚಿಕೊಳ್ಳುವವು, ನೆಲವೇ ಕಾಣಿಸದೆ ಹೋಗುವುದು. ಆನೆಕಲ್ಲಿನ ಮಳೆಯಿಂದ ನಾಶವಾಗದೆ ಉಳಿದದ್ದೆಲ್ಲವನ್ನ ಮಿಡತೆಗಳು ತಿಂದು ಬಿಡುವವು. ಹೊಲದಲ್ಲಿರುವ ನಿಮ್ಮ ಎಲ್ಲಾ ಮರಗಳ ಎಲೆ ಚಿಗುರುಗಳನ್ನ ತಿಂದು ಬಿಡುವವು. ಅವು ನಿನ್ನ ಮನೆಗಳಲ್ಲಿಯೂ ನಿನ್ನ ಪರಿವಾರದವರ ಮನೆಗಳಲ್ಲಿಯೂ ಐಗುಪ್ತರೆಲ್ಲರ ಮನೆಗಳಲ್ಲಿಯೂ ತುಂಬಿಕೊಂಡಿರುವವು. ನಿಮ್ಮ ತಂದೆ ತಾತಂದಿರು ಹುಟ್ಟಿದ ದಿನದಿಂದ ಇಂದಿನವರೆಗೂ ಅಂತ ಮಿಡತೆಯ ದಂಡನ್ನ ಎಂದೂ ನೋಡಿಲ್ಲ ಎಂದು ಹೇಳಿದರು. ಇದನ್ನ ಹೇಳಿ ಮೋಶೆ ತಿರುಗಿಕೊಂಡು ಫರೋಹನ ಬಳಿಯಿಂದ ಹೊರಟು ಹೋದನು. ಆಗ ಫರೋಹನ ಪರಿವಾರದವರು ಅವನಿಗೆ, ಈ ಮನುಷ್ಯನು ಇನ್ನು ಎಷ್ಟು ದಿವಸ ನಮಗೆ ಉರುಲಾಗಿರಬೇಕು? ಈ ಜನರು ಹೋಗಿ ತಮ್ಮ ದೇವರಾದ ಯೆಹೋವನನ್ನು ಆರಾಧಿಸುವುದಕ್ಕೆ ಅಪ್ಪಣೆ ಕೊಡು. ಐಗುಪ್ತ ದೇಶವು ಹಾಳಾಯಿತೆಂದು ಇನ್ನು ನಿನ್ನ ಮನಸ್ಸಿಗೆ ಬರಲಿಲ್ಲವೋ ಎಂದು ಹೇಳಿದರು. ಅದನ್ನ ಕೇಳಿ ಫರೋಹನು ಮೋಶೆ ಆರೋನರನ್ನ ತಿರುಗಿ ಕರೆಸಿ ಅವರಿಗೆ, ನೀವು ಹೋಗಿ ನಿಮ್ಮ ದೇವರಾದ ಯೆಹೋವನನ್ನ ಆರಾಧಿಸಿ ಬರಬಹುದು. ಆದರೆ ಯಾರ್ಯಾರು ಹೋಗಬೇಕೆನ್ನುತ್ತೀರೋ ಎಂದು ಕೇಳಲಾಗಿ ಮೋಶೆ ಅವನಿಗೆ, ನಾವು ಯೆಹೋವನಿಗೆ ಜಾತ್ರೆಯನ್ನು ನಡೆಸಬೇಕಾಗಿದೆ. ಆದ ಕಾರಣ ಹುಡುಗರು ಮುದುಕರು ಎಲ್ಲರೂ ಹೋಗುತ್ತೇವೆ. ಗಂಡು ಹೆಣ್ಣು ಮಕ್ಕಳು ದನ ಕುರಿಗಳು ತೆಗೆದುಕೊಂಡು ಹೋಗುತ್ತೇವೆ ಎಂದು ಉತ್ತರ ಕೊಟ್ಟನು. ಅದಕ್ಕೆ ಫರೋಹನು, ನೀವು ನಿಮ್ಮ ಮನೆಯವರೆಲ್ಲರನ್ನ ಕರೆದುಕೊಂಡು ಹೋಗುವುದಕ್ಕೆ ನಾನು ಎಂದಿಗೂ ಅಪ್ಪಣೆ ಕೊಡುವುದಿಲ್ಲ. ನಾನು ಅಪ್ಪಣೆ ಕೊಟ್ಟರೆ ಯೆಹೋವನ ದಯವು ನಿಮಗುಂಟಾಗಬಹುದು. ಸರಿ, ನೋಡಿಕೊಳ್ಳಿರಿ, ನೀವು ದುರಾಲೋಚನೆ ಮಾಡಿಕೊಂಡವರು. ನಿಮ್ಮಲ್ಲಿ ಗಂಡಸರು ಮಾತ್ರ ಹೋಗಿ ಯೆಹೋವನನ್ನು ಆರಾಧಿಸಿ ಬರಬಹುದು. ನೀವು ಕೇಳಿಕೊಂಡದ್ದು ಅಷ್ಟೇ ಅಲ್ಲವೇ ಎಂದು ಹೇಳಿ ಅವರನ್ನ ತನ್ನ ಸನ್ನಿಧಿಯಿಂದ ಹೊರಡಿಸಿ ಬಿಟ್ಟನು. ಆಗ ಯೆಹೋವನು ಮೋಶೆಗೆ, ಐಗುಪ್ತ ದೇಶದ ಮೇಲೆ ನಿನ್ನ ಕೈಚಾಚಿ ಮಿಡತೆಗಳನ್ನ ಬರಮಾಡು. ಕಲ್ಲಿನ ಮಳೆಯಿಂದ ನಾಶವಾಗದೆ ಉಳಿದಿರುವ ಪೈರುಗಳನ್ನೆಲ್ಲ ಮಿಡತೆಗಳು ತಿಂದು ಬಿಡಲಿ ಎಂದು ಹೇಳಿದನು. ಮೋಶೆ ತನ್ನ ಕೋಲನ್ನ ಐಗುಪ್ತ ದೇಶದ ಮೇಲೆ ಚಾಚಿದಾಗ ಯೆಹೋವನು ಹಗಲಿರುಳು ಮೂಡಣ ದಿಕ್ಕಿನಿಂದ ಗಾಳಿಯನ್ನ ಬೀಸ ಮಾಡಿದನು. ಒತ್ತಾರೆ ಆ ಗಾಳಿಯ ದೆಸೆಯಿಂದ ಮಿಡತೆಗಳು ಬಂದಿದ್ದವು. ಮಿಡತೆಗಳು ಐಗುಪ್ತ ದೇಶದಲ್ಲೆಲ್ಲ ಬಂದು ಐಗುಪ್ತ ದೇಶದ ಎಲ್ಲಾ ಕಡೆಗಳಲ್ಲಿಯೂ ಅಪರಿಮಿತವಾಗಿ ಇಳಿದವು. ಅಂತ ಮಿಡತೆಯ ದಂಡು ಹಿಂದೆಂದೂ ಬಂದಿರಲಿಲ್ಲ, ಮುಂದೆಯೂ ಬರಲಿಕ್ಕಿಲ್ಲ. ಅವು ಭೂಮಿಯನ್ನೆಲ್ಲ ಮುಚ್ಚಿಕೊಂಡಿದ್ದರಿಂದ ನೆಲವು ಕಾಣದೆ ಹೋಯಿತು. ಆನೆಕಲ್ಲಿನ ಮಳೆಯಿಂದ ನಾಶವಾಗದೆ ಉಳಿದಿದ್ದ ಎಲ್ಲಾ ಪೈರುಗಳನ್ನ, ಮರಗಳಲ್ಲಿದ್ದ ಎಲ್ಲಾ ಕಾಯಿಗಳನ್ನ ತಿಂದು ಬಿಟ್ಟವು. ಐಗುಪ್ತ ದೇಶದಲ್ಲೆಲ್ಲ ಮರಗಳನ್ನಾಗಲಿ ಅಡವಿಯ ಗಿಡಗಳಾಗಲಿ ಹಸುರಾದ ಒಂದು ಉಳಿಯಲಿಲ್ಲ. ಆಗ ಫರೋಹನು ಮೋಶೆ ಆರೋನರನ್ನ ತ್ವರೆಯಾಗಿ ಕರೆಸಿ, ನಾನು ನಿಮ್ಮ ದೇವರಾದ ಯೆಹೋವನಿಗೂ ನಿಮಗೂ ಪಾಪ ಮಾಡಿದ್ದೇನೆ. ಆದರೂ ಈ ಒಂದು ಸಾರಿ ನನ್ನ ಪಾಪವನ್ನ ಕ್ಷಮಿಸಬೇಕು. ನಿಮ್ಮ ದೇವರಾದ ಯೆಹೋವನು ಈ ಮರಣಕರ ವಿಪತ್ತನ್ನ ನನ್ನ ಬಳಿಯಿಂದ ತೊಲಗಿಸುವಂತೆ ಆತನನ್ನ ಪ್ರಾರ್ಥಿಸಬೇಕು ಅಂದನು. ಮೋಶೆ ಫರೋಹನ ಬಳಿಯಿಂದ ಹೊರಟು ಯೆಹೋವನನ್ನ ಬೇಡಿಕೊಂಡನು. ಯೆಹೋವನು ಪಶ್ಚಿಮದಿಂದ ಬಿರುಗಾಳಿ ಬೀಸುವಂತೆ ಮಾಡಿದನು. ಅದು ಆ ಮಿಡತೆಗಳನ್ನು ಎತ್ತಿಕೊಂಡು ಹೋಗಿ ಕೆಂಪು ಸಮುದ್ರದೊಳಗೆ ಹಾಕಿ ಬಿಟ್ಟಿತು. ಐಗುಪ್ತ ದೇಶದ ಮೇರೆಯೊಳಗೆ ಬಂದ ಮಿಡತೆಯು ನಿಲ್ಲಲಿಲ್ಲ. 20. ಆದರೂ ಯೆಹೋವನು ಫರೋಹನ ಹೃದಯವನ್ನ ಕಠಿಣ ಮಾಡಿದ್ದರಿಂದ ಅವನು ಇಸ್ರಾಯೇಲರನ್ನ ಹೋಗಗೊಡಿಸಲೇ ಇಲ್ಲ. In this 8th plague, we see God giving him an opportunity through Moses to asking him why you are still hardening your heart. ಈ 8ನೆಯ ಉಪದ್ರವದ ಮೂಲಕ ದೇವರು ಮೋಶೆಯ ಮೂಲಕ ಫರೋಹನಿಗೆ ಒಂದು ಅವಕಾಶವನ್ನು ಕೊಡುತ್ತಿದ್ದಾನೆ. ಯಾಕೆ ನೀನು ನಿನ್ನ ಹೃದಯವನ್ನು ಎಷ್ಟು ಕಠಿಣ ಮಾಡಿಕೊಳ್ಳುತ್ತಿ ಎಂಬುದಾಗಿ. Are you not humbling yourself? ನೀನು ಯಾಕೆ ನಿನ್ನನ್ನು ನೀನು ತಗ್ಗಿಸಿಕೊಳ್ಳುತ್ತಿಲ್ಲ? This is the problem. This was the problem of Lucifer. This is the problem that God hates, and man becoming arrogant and not ready to humble himself. ಇದೇ ಫರೋಹನ ಸಮಸ್ಯೆ ಆಗಿತ್ತು. ಲೂಸಿಫರನ ಸೈತಾನನ ಸಮಸ್ಯೆಯು ಇದೇ ಆಗಿತ್ತು. ಏನೆಂದರೆ ತನ್ನ ಹೃದಯವನ್ನು ತಗ್ಗಿಸಿಕೊಳ್ಳದೆ ಅವರು ಹೃದಯದಲ್ಲಿ ಹೆಮ್ಮೆಯಿಂದ ತುಂಬಿದವರಾಗಿದ್ದರು. Why are you refusing to humble before God? ಯಾಕೆ ನೀನು ನಿನ್ನನ್ನ ದೇವರ ಮುಂದೆ ತಗ್ಗಿಸಿಕೊಳ್ಳದೆ ತಿರಸ್ಕರಿಸುತ್ತಿದ್ದಿ?
In the plague of the locust, we see a little bit more change in Pharaoh. Again, he's telling, I have sinned, and he's ready to send them out. But who are the ones who are going to go? He's asking. ಈ ಮಿಡತೆಗಳಿಂದುಂಟಾದ ಬಾಧೆಯಿಂದ ಫರೋಹನು ತನ್ನ ಹೃದಯವನ್ನ ಬದಲಾಯಿಸಿಕೊಂಡ ಹಾಗೆ ಕಾಣುತ್ತದೆ. ಆತನು ನಿಮ್ಮಲ್ಲಿ ಯಾರ್ಯಾರು ದೇವರನ್ನ ಆರಾಧಿಸಬೇಕೆನ್ನುತ್ತೀರಿ ಎಂಬುದಾಗಿ ಕೇಳಿದನು. Even his servants are telling, don't you know that the land is going to be destroyed? But still he did not listen even to the servants. ಆತನ ಕೆಲಸದವರು, ಪರಿವಾರದವರು ಸಹ ಆತನಿಗೆ ಹೇಳುತ್ತಿದ್ದಾರೆ, ನಿನಗೆ ಗೊತ್ತಾಗುತ್ತಿಲ್ಲವೇ, ಇವರನ್ನ ಕಳಿಸದೆ ಹೋದರೆ ನಮ್ಮ ದೇಶವೆಲ್ಲ ನಾಶವಾಗಿ ಹೋಗುತ್ತದೆ ಎಂಬುದಾಗಿ. ಆದಾಗ್ಯೂ ಫರೋಹನ ಹೃದಯವು ಕಠಿಣವಾಯಿತು ಎಂಬುದಾಗಿ ನೋಡುತ್ತೇವೆ. Heard that he said, who are the ones going to go? ಮತ್ತು ಆತನು ಹೇಳ್ತಾನೆ, ನಿಮ್ಮಲ್ಲಿ ಯಾರ್ಯಾರು ದೇವರನ್ನ ಆರಾಧಿಸಬೇಕು ಎಂಬುದಾಗಿ ಹೋಗುತ್ತಿದ್ದೀರಿ. You see the different steps of compromise, different level of compromise. Now he's telling, let the men go, your women and children all stay back. ಇಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಹಂತಗಳನ್ನು ನಾವು ಕಾಣುತ್ತಿದ್ದೇವೆ. ಈ ಹಂತದಲ್ಲಿ ಫರೋಹನು, ನಿಮ್ಮಲ್ಲಿ ಗಂಡಸರು ಮಾತ್ರ ದೇವರನ್ನ ಆರಾಧಿಸಬಹುದು, ಹೆಂಗಸರು ಮಕ್ಕಳು ಇಲ್ಲೇ ದೇಶದಲ್ಲಿ ಉಳಿದುಕೊಳ್ಳಲಿ ಎಂಬುದಾಗಿ ಹೇಳುತ್ತಿದ್ದಾನೆ. What a great compromise. Let the men go, let the families stay back, women and children. ಎಂತಹ ದೊಡ್ಡದಾದಂತಹ ಹೊಂದಾಣಿಕೆ ನೋಡಿರಿ, ಅಥವಾ ಸಂಧಾನ. ನಿಮ್ಮ ಗಂಡಸರೆಲ್ಲರೂ ಹೋಗಬಹುದು, ಎಲ್ಲ ಹೆಂಗಸರು ಮಕ್ಕಳು ದೇಶದಲ್ಲೇ ಉಳಿದುಕೊಳ್ಳಲಿ ಎಂಬ ಒಂದು ಆಮಂತ್ರಣ. This is when believers should remember the words of Joshua, as for me and my household, we will serve the Lord. God is not calling one person of the family to be a worshipper of the Lord, the others go wherever they want. No, God is calling us individually and as families. ಈ ಹಂತದಲ್ಲಿ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕೇನೆಂದರೆ, ಯೆಹೋಶುವನು ಹೇಳಿದ ಮಾತು, ನಾನು ನನ್ನ ಮನೆಯವರು ಯೆಹೋವನನ್ನ ಸೇವಿಸುವೆ ಎಂಬುದಾಗಿ. ಹೌದು, ಯೆಹೋವನು ಕುಟುಂಬದಲ್ಲಿ ಕೆಲವು ವ್ಯಕ್ತಿಗಳನ್ನ ಅಥವಾ ಒಬ್ಬ ವ್ಯಕ್ತಿಯನ್ನ ಮಾತ್ರ ತನ್ನನ್ನ ಆರಾಧಿಸಲಿಕ್ಕೆ ಕರೆಯುತ್ತಿಲ್ಲ, ಬದಲಾಗಿ ಇಡೀ ಕುಟುಂಬವೇ ತನ್ನನ್ನ ಆರಾಧಿಸಬೇಕು, ತನ್ನ ವಾಕ್ಯಕ್ಕೆ ವಿಧೇಯರಾಗಬೇಕು ಎಂಬುದಾಗಿ ಆತನು ಬಯಸುವಾತನಾಗಿದ್ದಾನೆ. Many believers' family, husband goes to one church, wife goes to another church, children go to another church. There is no family togetherness in going together to worship the Lord. ಅನೇಕ ವಿಶ್ವಾಸಿಗಳ ಕುಟುಂಬಗಳಲ್ಲಿ ಗಂಡನು ಒಂದು ಸಭೆಗೆ ಹೋದರೆ ಹೆಂಡತಿಯು ಒಂದು ಸಭೆಗೆ, ಮಕ್ಕಳು ಇನ್ನೊಂದು ಸಭೆಗೆ ಹೋಗುವುದನ್ನು ನಾವು ಕಾಣುತ್ತೇವೆ. ಕುಟುಂಬಗಳಲ್ಲಿ ಹೊಂದಾಣಿಕೆ ಅಥವಾ ಕುಟುಂಬಗಳಲ್ಲಿ ಒಗ್ಗಟ್ಟು ಎಂಬುದು ಇಲ್ಲ. What a wonderful testimony to say together, as for me and my household we will serve the Lord. ಯೆಹೋಶುವನಂತೆ ನಾವೆಲ್ಲರೂ ಸಹ ನಾನು ನನ್ನ ಮನೆಯವರು ಯೆಹೋವನನ್ನ ಸೇವಿಸುತ್ತೇವೆ ಎಂಬುದಾಗಿ ಹೇಳುವಂಥದ್ದು, ಅದು ಎಂತಹ ದೊಡ್ಡದಾದಂತಹ ಶ್ರೇಷ್ಠ ಸಾಕ್ಷಿಯಾಗಿರುತ್ತದೆ ಅಲ್ಲವೇ ನಮ್ಮ ಕುಟುಂಬದ ಕುರಿತು. Pharaoh seems willing to yield, but again we see that when the problem is gone, he has again hardened his heart. ಫರೋಹನು ಮತ್ತೆ ತನ್ನ ಹೃದಯವನ್ನ ಆತನು ಮೃದು ಮಾಡಿಕೊಂಡ ರೀತಿಯಲ್ಲಿ ಕಾಣಿಸುತ್ತದೆ. ಈಗ ಮತ್ತೆ ಆ ಮಿಡತೆಯ ಬಾಧೆಯೊಂದು ಹೋಯಿತು, ಆ ಸಮಸ್ಯೆಯು ಕಡಿಮೆ ಆಯಿತು ಎಂಬುದಾಗಿ ತಿಳಿದಾಗ ಮತ್ತೆ ತನ್ನ ಹೃದಯವನ್ನು ಕಠಿಣ ಮಾಡಿಕೊಂಡನು. Many people are interested in only the problem solving. They don't want to know the real God. ಅನೇಕ ಜನರು ಸಹ ಕೇವಲ ಸಮಸ್ಯೆಗಳ ಪರಿಹಾರಕ್ಕಾಗಿ ದೇವರನ್ನ ಮೊರೆ ಹೋಗುತ್ತಾರೆ, ಪ್ರಾರ್ಥಿಸುತ್ತಾರೆ, ಆದರೆ ದೇವರನ್ನ ವೈಯಕ್ತಿಕವಾಗಿ ಆತನೊಟ್ಟಿಗೆ ಸಂಬಂಧ ಇಟ್ಟುಕೊಳ್ಳಲಿಕ್ಕಾಗಲಿ ತಿಳಿದುಕೊಳ್ಳಲಿಕ್ಕಾಗಲಿ ಬಯಸುವುದಿಲ್ಲ. God is again reminding them that you may know who is the real God. ಆದ್ದರಿಂದ ದೇವರು ಅವರಿಗೆ ಮತ್ತೊಮ್ಮೆ ನೆನಪು ಕೊಡುತ್ತಿದ್ದಾನೆ, ಏನೆಂದರೆ ನಿಜ ದೇವರು ಯಾರು ಎಂಬುದಾಗಿ ನೀವು ತಿಳಿದುಕೊಳ್ಳುವ ರೀತಿಯಲ್ಲಿ ಎಂಬುದಾಗಿ. The purpose of all this judgment on Egypt is so people of the Egypt and people of the world will know who the God of Israel is. ದೇವರು ಇಸ್ರಾಯೇಲರ ಮೇಲೆಯೂ ಇಸ್ರಾಯೇಲರ ದೇವರುಗಳ ಮೇಲೆಯೂ ತಂದಂತಹ ಈ ಒಂದು ನ್ಯಾಯ ತೀರ್ಪಿನ ಉದ್ದೇಶ ಐಗುಪ್ತರ ಮೇಲೆ ತಂದಂತಹ ಈ ಒಂದು ನ್ಯಾಯ ತೀರ್ಪಿನ ಉದ್ದೇಶವೇನಾಗಿತ್ತೆಂದರೆ, ಇಸ್ರಾಯೇಲರು ಮತ್ತು ಐಗುಪ್ತರು, ಇಡೀ ಲೋಕದ ಜನರು ನಿಜ ದೇವರು ಯಾರು ಮತ್ತು
ಆ ಸರ್ವಶಕ್ತನು ತನ್ನ ಶಕ್ತಿ ಎಂತದ್ದು ಎಂಬುದಾಗಿ ತಿಳಿದುಕೊಳ್ಳಲಿ ಎಂಬುದೇ ಆತನ ಉದ್ದೇಶವಾಗಿತ್ತು. Again, we see that God has hardened his heart. ಮತ್ತೆ ನಾವು ನೋಡುತ್ತೇವೆ ದೇವರು ಆತನ ಹೃದಯವನ್ನು ಕಠಿಣ ಮಾಡಿದ್ದರಿಂದ. Let's look at verse 21 to 29, the 9th plague. ಈಗ ನಾವು 9ನೆಯ ಉಪದ್ರವದ ಕುರಿತಾಗಿ ನೋಡಿಕೊಳ್ಳೋಣ. 21ರಿಂದ 29ನೇ ವಚನಗಳವರೆಗೆ ದಯಮಾಡಿ ಓದ್ರಿ. 3 ದಿನ ಕಾರ್ಗತ್ತಲೆ ಉಂಟಾದದ್ದು. ತರುವಾಯ ಯೆಹೋವನು ಮೋಶೆಗೆ, ಆಕಾಶಕ್ಕೆ ನಿನ್ನ ಕೈ ಚಾಚು, ಆಗ ಐಗುಪ್ತ ದೇಶದಲ್ಲೆಲ್ಲ ಕತ್ತಲುಂಟಾಗುವುದು. ಆ ಕತ್ತಲಿಂದ ಜನರು ತಡವರಿಸುತ್ತಾ ನಡೆಯುವರೆಂದು ಹೇಳಿದನು. ಮೋಶೆ ಆಕಾಶಕ್ಕೆ ಕೈಚಾಚಿದಾಗ ಐಗುಪ್ತ ದೇಶದಲ್ಲೆಲ್ಲ 3 ದಿವಸ ಕಾರ್ಗತ್ತಲು ಮುಚ್ಚಿಕೊಂಡಿತು. 3 ದಿವಸವು ಒಬ್ಬರಿಗೊಬ್ಬರು ಕಾಣಿಸಲಿಲ್ಲ, ಯಾವನು ತಾನಿರುವ ಸ್ಥಳದಿಂದ ಏಳಲಿಲ್ಲ. ಆದರೆ ಇಸ್ರಾಯೇಲರು ವಾಸವಾಗಿದ್ದ ಸ್ಥಳಗಳಲ್ಲಿ ಬೆಳಕೇ ಇತ್ತು. ಆಗ ಫರೋಹನು ಮೋಶೆಯನ್ನ ಕರೆಸಿ, ನೀವು ಹೋಗಿ ಯೆಹೋವನಿಗೆ ಆರಾಧನೆ ಮಾಡಿ ಬರಬಹುದು, ನಿಮ್ಮ ಮನೆಗಳಿಗೆ ಸೇರಿದವರು ಹೋಗಬಹುದು, ನಿಮ್ಮ ಕುರಿ ದನಗಳನ್ನು ಮಾತ್ರ ಇಲ್ಲೇ ಬಿಟ್ಟು ಹೋಗಬೇಕು ಅಂದನು. ಅದಕ್ಕೆ ಮೋಶೆ, ನಮ್ಮ ದೇವರಾದ ಯೆಹೋವನಿಗೆ ನಾವು ಯಜ್ಞ ಹೋಮಗಳನ್ನ ಮಾಡುವಂತೆ ಬೇಕಾದ ಪಶುಗಳನ್ನ ಮಾತ್ರವಲ್ಲದೆ ನಮ್ಮ ಎಲ್ಲಾ ಪಶುಗಳನ್ನು ಸಹ ತೆಗೆದುಕೊಂಡು ಹೋಗುವ ಹಾಗೆ ನಮಗೆ ಅಪ್ಪಣೆ ಕೊಡಬೇಕು. ಒಂದು ಗೊರಸೆಯನ್ನಾದರೂ ನಾವು ಬಿಟ್ಟು ಹೋಗುವುದಕ್ಕಾಗದು. ಆ ಪಶುಗಳಿಂದಲೇ ನಮ್ಮ ದೇವರಾದ ಯೆಹೋವನಿಗೆ ಯಜ್ಞವನ್ನ ಮಾಡಬೇಕಲ್ಲವೇ? ಯಾವ ಪಶುಗಳನ್ನ ಅರ್ಪಿಸಬೇಕೋ ಅದು ನಾವು ಅಲ್ಲಿಗೆ ಸೇರುವುದಕ್ಕೆ ಮುಂಚೆ ನಮಗೆ ತಿಳಿಯದು ಅಂದನು. ಆದರೂ ಯೆಹೋವನು ಫರೋಹನ ಹೃದಯವನ್ನ ಕಠಿಣಪಡಿಸಿದ್ದರಿಂದ ಅವರಿಗೆ ಅಪ್ಪಣೆ ಕೊಡುವುದಕ್ಕೆ ಫರೋಹನು ಒಪ್ಪಲಿಲ್ಲ. ಅವನು ಮೋಶೆಗೆ, ನನ್ನ ಬಳಿಯಿಂದ ಹೋಗು, ಇನ್ನು ಮುಂದೆ ನನ್ನ ಮುಖದೆದುರಿಗೆ ಬರಲೇ ಕೂಡದು, ಎಚ್ಚರ, ತಿರುಗಿ ಸನ್ನಿಧಿಗೆ ಬಂದರೆ ಮರಣದಂಡನೆ ಆಗುವುದು ಎಂದು ಹೇಳಿದನು. 29. ಅದಕ್ಕೆ ಮೋಶೆ, ಅಪ್ಪಣೆ, ಇನ್ನು ಮುಂದೆ ನಾನು ಸಮ್ಮುಖಕ್ಕೆ ಬರುವುದೇ ಇಲ್ಲ ಅಂದನು. Here in the 9th plague, we see 3 days of darkness, but the children of Israel had light. ಈ 9ನೇ ಉಪದ್ರವದಲ್ಲಿ ನಾವು ಕಾಣುತ್ತೇವೆ ಎಂದರೆ ಐಗುಪ್ತ ದೇಶದ ಮೇಲೆ 3 ದಿನ ಕಾರ್ಗತ್ತಲೆ ಉಂಟಾಯಿತು, ಆದರೆ ಇಸ್ರಾಯೇಲರಿಗೆ ಬೆಳಕಿತ್ತು ಎಂಬುದಾಗಿ ಓದುತ್ತೇವೆ. Distinction, it's a very differentiating judgment. ಇದು ಸ್ಪಷ್ಟವಾಗಿ ದೇವರು ಅವರಿಗೆ ವ್ಯತ್ಯಾಸವನ್ನ ತಿಳಿಸಲಿಕ್ಕಾಗಿ ಮಾಡಿದಂತಹ ಒಂದು ನ್ಯಾಯ ತೀರ್ಪಾಗಿತ್ತು. This plague, Pharaoh's, we see last offer of compromise. ಇಲ್ಲಿ ಈ ಒಂದು 9ನೇ ಅಧ್ಯಾಯದಲ್ಲಿ ದೇವರು ಕಟ್ಟ ಕಡೆಯ ಸಂಧಾನ ಮಾಡಲಿಕ್ಕೆ ಒಂದು ಅವಕಾಶವನ್ನ ಫರೋಹನಿಗೆ ಕೊಟ್ಟನು. No. Pharaoh is offering a compromise, last compromise, that you can all go, your family can also go, but leave your resources here. ಫರೋಹನು ಕಟ್ಟ ಕಡೆಯದಾಗಿ ಒಂದು ಸಂಧಾನ ಸೂತ್ರವನ್ನ ಇಸ್ರಾಯೇಲರಿಗೆ ಸೂಚಿಸುತ್ತಿದ್ದಾನೆ. ಏನೆಂದರೆ, ನೀವೆಲ್ಲರೂ ಕುಟುಂಬದವರೆಲ್ಲರೂ ಹೋಗಿ ದೇವರನ್ನ ಆರಾಧಿಸಬಹುದು, ಆದ್ರೆ ನಿಮ್ಮ ಪಶುಗಳನ್ನ ಕುರಿದನಗಳನ್ನ ಇಲ್ಲೇ ಬಿಟ್ಟು ಹೋಗಬೇಕು ಎಂಬುದಾಗಿ ಹೇಳುತ್ತಿದ್ದಾನೆ. Satan knows what Jesus told the disciples on the Sermon of the Mount, where your treasure is, there your heart will be. ನಾವು ನೋಡುವಾಗ ಸೈತಾನನು ಆ ಶೋಧನೆಯನ್ನ ಮಾಡಿದಾಗ ಯೇಸು ಕ್ರಿಸ್ತನ ಅಡವಿಯಲ್ಲಿ ಆ ಬೆಟ್ಟದ ತುದಿಗೆ ಆತನನ್ನು ತೆಗೆದುಕೊಂಡು ಹೋಗಿ ಆತನಿಗೆ ತೋರಿಸಿದನು. ಈ ಲೋಕವನ್ನೆಲ್ಲ ಆ ಸೌಂದರ್ಯವನ್ನ ತೋರಿಸಿ, ನಾವು ಅದರ ಉದ್ದೇಶವೇನೆಂದರೆ ನಿನ್ನ ಹೃದಯವು ನಿನ್ನ ಗಂಟು ಎಲ್ಲಿರುವುದೋ ಅಲ್ಲೇ ನಿನ್ನ ಹೃದಯವು ಇರುತ್ತದೆ ಎಂಬುದಕ್ಕೆ ಅದು ಸೂಚನೆಯಾಗಿದೆ. Matthew 6:21, where your treasure is, there your heart will be. ಮತ್ತಾಯ 6ನೇ ಅಧ್ಯಾಯ 21ನೇ ವಚನದಲ್ಲಿ ನಿನ್ನ ಗಂಟು ಎಲ್ಲಿರುವುದೋ ನಿನ್ನ ಮನಸ್ಸು ಸಹ ಅಲ್ಲೇ ಇರುವುದು ಎಂಬುದಾಗಿ ಹೇಳಲ್ಪಟ್ಟಿದೆ. That Pharaoh knows that they all go, if all their property and riches are in Egypt, they will definitely come back. ಫರೋಹನಿಗೆ ಈ ಒಂದು ಮಾತು ರಹಸ್ಯ ಗೊತ್ತಿದೆ. ಏನೆಂದರೆ, ಇವರು ತಮ್ಮ ಕುರಿದನಗಳನ್ನ ಬಿಟ್ಟು ಹೋಗುವುದಾದರೆ ಅವರ ಮನಸ್ಸೆಲ್ಲ ಇಲ್ಲೇ ಇರುತ್ತದೆ, ಅವರು ಹಿಂತಿರುಗಿ ಬರುತ್ತಾರೆ ಎಂಬುದಾಗಿ ಆತನ ಉದ್ದೇಶವಾಗಿತ್ತು. Treasure in Egypt, the body outside Egypt. No, your treasure and your whole person should be in one place for the Lord.
ಐಗುಪ್ತ ದೇಶದಲ್ಲಿ ನಿನ್ನ ಆ ಗಂಟನ್ನ ಇಟ್ಟು ನಿನ್ನ ದೇಹ ಇನ್ನೊಂದು ಕಡೆ ಇರುವುದು ಅದು ದೇವರ ಉದ್ದೇಶವಲ್ಲ. ನಿನ್ನ ಗಂಟು ಮತ್ತು ನಿನ್ನ ದೇಹ ಎರಡು ದೇವರ ಸೇವೆಗಾಗಿ ಐಗುಪ್ತ ದೇಶದಿಂದ ಹೊರಗೆ ಬರಬೇಕು. God also said you cannot serve two masters. You cannot serve God and money or God and mammon. ಯೇಸು ಸ್ವಾಮಿ ಇನ್ನೊಂದು ಮಾತನ್ನ ಹೇಳಿದನು, ಏನೆಂದರೆ ನೀವು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರ್ರಿ. ಅಂದರೆ ಇಬ್ಬರು ಯಜಮಾನರು ಎಂಬುದಾಗಿ ಹೇಳುವಾಗ ದೇವರು ಮತ್ತು ಧನ ಎರಡನ್ನೂ ಸೇವಿಸಲಾರ್ರಿ. Where is our treasure in our life? We are told not to lay our treasure on the earth, but lay it up in heaven. ನಮ್ಮ ಗಂಟುಗಳನ್ನು ನಾವು ಎಲ್ಲಿ ಮಾಡಿಟ್ಟಿದ್ದೇವೆ ನಮ್ಮ ಜೀವಿತದಲ್ಲಿ? ದೇವರು ಯೇಸು ಸ್ವಾಮಿ ಹೇಳಿದಂತಹ ಮಾತು, ಭೂಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಬೇಡಿರಿ, ಪರಲೋಕದಲ್ಲಿ ಗಂಟು ಮಾಡಿಡಿರಿ ಎಂಬುದಾಗಿ ಹೇಳಿದ್ದಾನೆ. We don't hear much messages about that verse in our assemblies. ನಮ್ಮ ಸಭೆಗಳಲ್ಲಿ ಈ ವಚನದ ಆಧಾರದ ಮೇಲೆಗೆ ನಾವು ಹೆಚ್ಚು ಸಂದೇಶಗಳನ್ನ ಕೇಳುವುದಿಲ್ಲ. It is the words of the Lord Jesus Christ. ಇದು ಯೇಸು ಕ್ರಿಸ್ತನು ತಾನೇ ಹೇಳಿದಂತಹ ಮಾತುಗಳಾಗಿವೆ. Now we should be like Moses when such an offer come. In verse 26 he says, not a hoof will be left behind. ಇಂತಹ ಆಮಿಷವನ್ನ ಸೈತಾನನು ಮತ್ತು ಈ ಲೋಕವು ನಮಗೆ ಒಡ್ಡುವಾಗ ನಾವು ಮೋಶೆಯು 26ನೇ ವಚನದಲ್ಲಿ ಹೇಳಿದ ರೀತಿಯಲ್ಲಿಯೇ ನಾವು ಹೇಳಬೇಕು. ಏನೆಂದರೆ ಒಂದು ಗೊರಸನ್ನಾದರೂ ನಾವು ಬಿಟ್ಟು ಹೋಗುವುದಕ್ಕಾಗದು ಎಂಬುದಾಗಿ ಆತನು ಹೇಳಿದ ಹಾಗೆ ನಾವು ಹೇಳಬೇಕು. God is asking a total commitment from all of us. We know that we have failed in that, but that should be our desire. ದೇವರು ನಮ್ಮಿಂದ ಪರಿಪೂರ್ಣವಾದ ಸಮರ್ಪಣೆಯನ್ನ ಆತನು ಬಯಸುವ ಆತನಾಗಿದ್ದಾನೆ. ಆದರೆ ನಮ್ಮೆಲ್ಲರ ಜೀವಿತದಲ್ಲಿ ಆ ರೀತಿ ಇಲ್ಲ. ಆದರೆ ನಮ್ಮ ಹೃದಯವನ್ನು ಆತನಿಗೆ ಪರಿಪೂರ್ಣವಾಗಿ ಒಪ್ಪಿಸಬೇಕೆಂಬುದಾಗಿ ಆತನು ಬಯಸುತ್ತಾನೆ. If our treasures and investments are in heaven, our mind will also be there. That is why Colossians 3, think on things above, not on the things on earth. ನಮ್ಮ ಗಂಟು ಮತ್ತು ನಮ್ಮ ಆಸ್ತಿ ಪರಲೋಕದಲ್ಲಿರುವುದಾದರೆ ನಾವು ಯಾವಾಗಲೂ ಪರಲೋಕದ ಕುರಿತಾಗಿಯೇ ಚಿಂತೆ ಮಾಡುವವರಾಗಿರುತ್ತೇವೆ. ಆದ್ದರಿಂದಲೇ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಮೇಲಿರುವವುಗಳನ್ನು ಹುಡುಕಿರಿ ಎಂಬುದಾಗಿ ಆತನು ಹೇಳುವತನಾಗಿದ್ದಾನೆ. The plague of darkness was a punishment against their God, the sun god. The sun didn't come up, there was darkness. So their god, the sun, Ra, was powerless. ನಾವು ನೋಡುವ ಈ ಕಾರ್ಗತ್ತಲೆಯ ಬಾಧೆಯು ಅದು ಇಸ್ರಾಯೇಲರ ಮೇಲೆ ಐಗುಪ್ತ ದೇಶದವರ ಮೇಲೆ ಅದು ಸ್ಪಷ್ಟವಾದಂತಹ ಒಂದು ವ್ಯತ್ಯಾಸವನ್ನು ಸೂಚಿಸುವಂತಹ ಆ ನ್ಯಾಯ ತೀರ್ಪಾಗಿತ್ತು. ಯಾಕಂದ್ರೆ ಅವರ ದೇವರಾದಂತಹ ರಾ ಎಂಬಂತಹ ಸೂರ್ಯ ದೇವತೆಯ ಮೇಲೆ ದೇವರು ತಂದಂತಹ ನ್ಯಾಯ ತೀರ್ಪಾಗಿತ್ತು. 3 ದಿನಗಳವರೆಗೆ ಆ ಸೂರ್ಯನು ಮೇಲೆ ಬರಲೇ ಇಲ್ಲ. And at the end of this plague, Pharaoh got very angry with Moses, told him, don't again come to my presence. The day you come, you will be a dead person. ಈ ಒಂದು 9ನೆಯ ಉಪದ್ರವದ ನಂತರ ಫರೋಹನು ಅತ್ಯಂತ ಕೋಪದಿಂದ ಮೋಶೆಗೆ ಆರೋನರಿಗೆ ಆಜ್ಞಾಪಿಸುವುದನ್ನು ನಾವು ನೋಡುತ್ತೇವೆ. ಏನೆಂದರೆ, ನೀವು ಇನ್ನೆಂದಿಗೂ ನನ್ನ ಸನ್ನಿಧಿಗೆ ಬರಲೇಬಾರದು, ನಿಮ್ಮ ಮುಖಗಳನ್ನು ತೋರಿಸಬಾರದು ಎಂಬುದಾಗಿ ಅವರಿಗೆ ಹೇಳುವುದನ್ನು ನಾವು ಕಾಣುತ್ತೇವೆ. Moses agreed with that and he is going out from the presence of Pharaoh. ಮೋಶೆ ಅದಕ್ಕೆ ಒಪ್ಪುವನಾಗಿ ಅಪ್ಪಣೆ, ಇನ್ನು ಮುಂದೆ ನಾನು ನಿನ್ನ ಸಮ್ಮುಖಕ್ಕೆ ಬರುವುದೇ ಇಲ್ಲ ಎಂಬುದಾಗಿ ಆತನ ಸನ್ನಿಧಿಯಿಂದ ಹೊರಟು ಹೋದನು. In chapter 11 we see the last plague, the 10th plague. 11ನೆಯ ಅಧ್ಯಾಯಕ್ಕೆ ಬರುವಾಗ ನಾವು ಕಡೆಯ ಉಪದ್ರವ 10ನೆಯ ಉಪದ್ರವದ ಕುರಿತಾಗಿ ಅಲ್ಲಿ ಓದುತ್ತೇವೆ. This is the final straw that is going to make Israel go out from the land of Egypt, the 10th plague. ಇದು 10ನೆಯ ಉಪದ್ರವವು ಅದು ದೇವರು ಉಪಯೋಗಿಸಿದಂತಹ ಕಡೆಯ ಅಸ್ತ್ರವಾಗಿತ್ತು ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನ ಬಿಡುಗಡೆಗೊಳಿಸಲಿಕ್ಕಾಗಿ. God is in control. Moses is in control and not Pharaoh. God is telling that one more plague I am going to do and then Israelites will be sent out from Egypt. ದೇವರು ನಿಯಂತ್ರಣದಲ್ಲಿದ್ದಾನೆ, ಮೋಶೆಯು ನಿಯಂತ್ರಣದಲ್ಲಿದ್ದಾನೆ, ಫರೋಹನಲ್ಲ ಎಂಬುದನ್ನ ದೇವರು ತೋರಿಸಲಿಕ್ಕಾಗಿ ನಾನು ಇನ್ನೊಂದು ಕಡೆಯ ಉಪದ್ರವವನ್ನು ಬರಮಾಡುತ್ತೇನೆ. ಆಗ ಫರೋಹನು ನಿಮ್ಮನ್ನ ಪ್ರಜಾ ಪರಿವಾರ ಸಹಿತವಾಗಿ ಈ ಐಗುಪ್ತ ದೇಶದಿಂದ ಹೊರಗೆ ಕಳಿಸುತ್ತಾನೆ ಎಂಬುದಾಗಿ ಹೇಳುತ್ತಾನೆ.
God is always on time. He knows what He is doing, and He is sure that with this plague, He will send of my people out. ದೇವರ ಸಮಯವು ಯಾವಾಗಲೂ ಸರಿಯಾಗೇ ಇರುತ್ತದೆ. ದೇವರು ಹೇಳುತ್ತಿದ್ದಾನೆ, ಈ ಉಪದ್ರವದ ಮೂಲಕ ಐಗುಪ್ತ ದೇಶದಿಂದ ಫರೋಹನು ನಿಮ್ಮನ್ನು ಹೊರಡಿಸುತ್ತಾನೆ. First, when Moses and Aaron went to Pharaoh, and Pharaoh made the life of Israelites labor very hard, and they were totally discouraged. But as we go through this, we see when we come to the 10th plague, God is in control. He's telling, now after this, they will send you out. ನಾವು ಪ್ರಪ್ರಥಮವಾಗಿ ಮೋಶೆ ಆರೋನರು ಫರೋಹನ ಸನ್ನಿಧಿಯಲ್ಲಿ ಹೋಗಿ ನಿಂತುಕೊಳ್ಳುವಾಗ ಇಸ್ರಾಯೇಲರ ಜೀವಿತವನ್ನ, ಅವರ ಕೆಲಸವನ್ನ, ಬಿಟ್ಟಿ ಕೆಲಸವನ್ನ ಇನ್ನೂ ಕಠಿಣವನ್ನಾಗಿ ಮಾಡಿದನು. ಆದರೆ ಈ ಒಂದು 10ನೇ ಉಪದ್ರವಕ್ಕೆ ಬರುವಷ್ಟರ ಒಳಗೆ ದೇವರಿಗೆ ಗೊತ್ತಿತ್ತು, ಈಗ ನಿಮ್ಮನ್ನ ಆತನು ಹೊರಡಿಸುತ್ತಾನೆ ಎಂಬುದಾಗಿ. We have to spend some time on this 10th plague, which is very important, and then we come to chapter 12, the Passover. Very important 2 chapters. Lord willing, we will look at it next week. ಈ ಒಂದು 11ನೇ ಅಧ್ಯಾಯದಲ್ಲಿ ಕಡೆಯ 10ನೇ ಉಪದ್ರವದ ಕುರಿತಾಗಿ ನಾವು ಹೆಚ್ಚು ದೀರ್ಘವಾಗಿ ನಾವು ಅಧ್ಯಯನ ಮಾಡಬೇಕಾಗಿದೆ. ಮತ್ತು 12ನೇ ಅಧ್ಯಾಯ ಅದು ಪಸ್ಕದ ಕುರಿಯ ಅಥವಾ ಪಸ್ಕ ಹಬ್ಬದ ಕುರಿತಾಗಿ ನಾವು ನೋಡಿಕೊಳ್ಳೋಣ. ದೇವರ ಚಿತ್ತವಿರುವುದಾದರೆ ಮುಂದಿನ ವಾರ ಅದನ್ನು ಸ್ಪಷ್ಟವಾಗಿ ನೋಡಿಕೊಳ್ಳೋಣ. So hardening of the heart leads to God finally sealing his heart as a hardened heart. ಹೃದಯವನ್ನ ಕಠಿಣ ಮಾಡುವಂಥದ್ದು ಅದು ದೇವರ ಕೈಯಲ್ಲಿ ಇರುವಂತದ್ದಾಗಿರುತ್ತದೆ. ಕಟ್ಟ ಕಡೆಯದಾಗಿ ದೇವರು ಆತನ ಹೃದಯವನ್ನ ಕಠಿಣ ಹೃದಯ ಎಂಬುದಾಗಿ ಆತನು ಮುದ್ರೆ ಹಾಕುತ್ತಿದ್ದಾನೆ. We are told in Hebrews, let there not be any unbelieving hardened heart in us. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಮಗೆ ಹೇಳಲ್ಪಟ್ಟಿದೆ, ನಿಮ್ಮಲ್ಲಿ ಯಾರಲ್ಲಿಯೂ ನಂಬದಂತಹ ಕಠಿಣ ಹೃದಯವು ಇರಬಾರದು ಎಂಬುದಾಗಿ ಪೌಲನ್ ಬರಹಗಾರನು ಹೇಳುತ್ತಾನೆ. May that never happen to us. May we yield our heart, our families, our resources, everything to God in our service for God. ಅಂತಹ ಕಠಿಣ ಹೃದಯವು ನಮ್ಮಲ್ಲಿ ಯಾರಿಗೂ ಬರದೇ ಇರಲಿ. ನಾವು ನಮ್ಮ ಜೀವಿತವನ್ನ, ನಮ್ಮ ಸಂಪನ್ಮೂಲಗಳ ಪರಿಪೂರ್ಣವಾಗಿ ಸಮರ್ಪಿಸಿಕೊಳ್ಳೋಣ. Let us have a stand like Moses, not one hoof will be left behind. I and my household, we will serve the Lord. ಮೋಶೆಯು ತೆಗೆದುಕೊಂಡ ರೀತಿಯಲ್ಲಿಯೇ ನಾವು ದೃಢ ನಿರ್ಧಾರವನ್ನು ತೆಗೆದುಕೊಳ್ಳೋಣ. ಒಂದು ಗೊರಸೆಯನ್ನಾದರೂ ನಾವು ಇಲ್ಲಿ ಇರಿಸುವುದಿಲ್ಲ ಐಗುಪ್ತ ದೇಶದಲ್ಲಿ ಎಂಬುದಾಗಿ ಹೇಳಿದನು. ಅದೇ ರೀತಿಯಲ್ಲಿ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವು ಎಂಬುದು ನಮ್ಮ ನಿರ್ಧಾರವಾಗಿರಬೇಕು. May the Lord's name be glorified. Thank you. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ವಂದನೆಗಳು.